ಸರ್ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಮಾಡ್ತೀನಿ ಕ್ಲಾಸನ್ನ. Welcome back to Akshara Academy. So good evening everyone. So in the last class, so we're discussing about the applications of derivative chapter. So ಆ ಚಾಪ್ಟರ್ ಮೇಲೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ, ಕಾಂಪಿಟೇಟಿವ್ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಇದ್ವಿ. ಬಟ್ ಅದಕ್ಕಿಂತ ಮುಂಚೆ ನಾವೇನು ನೋಡಿದ್ವಿ, ಸೊ ಮೂರು ಕಾನ್ಸೆಪ್ಟ್ ಮೇಲೆ, ರೇಟ್ ಆಫ್ ಚೇಂಜ್ ಮೇಲೆ, ಮತ್ತೆ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಮೇಲೆ, ಮತ್ತು ಮ್ಯಾಕ್ಸಿಮಾ ಅಂಡ್ ಮಿನಿಮಮ್ ಮೇಲೆ. ಸೊ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನೇನು ಸಿನಾಪ್ಸಿಸ್ ಬೇಕಾಗಿತ್ತು, ಸೊ ಆ ಎಲ್ಲ ಸಿನಾಪ್ಸಿಸನ್ನು ನಾವೇನು ಮಾಡಿದ್ವಿ, ಸೊ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ, ಹೌದಲ್ವಾ? ಸೊ ನೋಡ್ತಾ ಹೋದ್ವಿ. ಸೊ ಇವೆಲ್ಲವೇನಾಯಿತು ಬಹಳ ಇಂಪಾರ್ಟೆಂಟ್. ಸೊ ಅಷ್ಟು ಕೆಲವೊಂದು ಶಾರ್ಟ್ಕಟ್ ಮೆಥಡ್ಸನ್ನು ನೋಡಿದ್ವಿ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ಹೌದಲ್ವಾ? ಸೊ ಹಾಗಾದ್ರೆ ಈಗ ಏನು ಮಾಡ್ತಾ ಹೋಗೋಣಪ್ಪ ಅಂದ್ರೆ, ಸೊ ಡೈರೆಕ್ಟ್ಲಿ ಸೊ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. ಸೊ ಲೆವೆಲ್ 1 ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ, ನಾವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಚಾಪ್ಟರ್ ಇರುವಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಪ್ಪ ಅಂತಂದ್ರೆ ಕೊಟ್ಟಿರುವಂತಹ ಕ್ವಶನ್ ನಾವು ನೀಟಾಗಿ ಓದ್ಕೋಬೇಕಾಗತ್ತೆ, ಓಕೆನಾ? ಹಾಗಾದ್ರೆ ಏನು ಕ್ವಶನ್ ಕೊಟ್ಟಿದ್ದಾರೆ? ಫಸ್ಟ್ ಕ್ವಶನ್ ಓದೋಣ. ದ ಎಡ್ಜ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ದ ಎಡ್ಜ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ at the rate of 5 centimeter per second ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಹೌ ಫಾಸ್ಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸಿಂಗ್? ಹೇಳ್ತಾರೆ, ಹೌ ಫಾಸ್ಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸಿಂಗ್ ವೆನ್ ದ ಎಡ್ಜ್ ಈಸ್ 12 ಸೆಂಟಿಮೀಟರ್ ಲಾಂಗ್ ಅಂತ ಹೇಳ್ತಿದ್ದಾರೆ, ಓಕೆನಾ? ಸೊ ಕ್ವಶನ್ ಇನ್ನೊಮ್ಮೆ ರೀಡ್ ಮಾಡ್ತೀನಿ ನೋಡಿ. The edge of a cube is increasing at the rate of 5 centimeter per second ಅಂತ ಹೇಳ್ತಿದ್ದಾರೆ. How fast is the volume of the cube is increasing when edge is 12 centimeter long ಅಂತ ಹೇಳ್ತಾರೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, 432 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ, ಸೊ 2160 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 180 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೇಳಿದರೆ. ಫೈನಲಿ ಸೊ 4ನೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ನನ್ ಆಫ್ ದೀಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೊ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ, ಏನಾಗಿರಬಹುದು ಇದಕ್ಕೆ. ಸೊ ನಾವೇನು ತಗೊಳ್ತೀನಿ, ಸೊ ಲೆಟ್ ಐ ಆಮ್ ಕನ್ಸಿಡರಿಂಗ್ ಲೆಟ್ ಎ ಬಿ ದ ಎಡ್ಜ್ ಆಫ್ ಎ ಕ್ಯೂಬ್ ಅಂತ ತಗೊಳ್ತೀನಿ. ಲೆಟ್ ಎ ಬಿ ದ ಎಡ್ಜ್ ಅಂತ ತಗೊಳ್ತೀನಿ, ಹೌದಲ್ವಾ? ಇಲ್ಲಿ ಹೇಳ್ತಿದ್ದಾರೆ ದ ಎಡ್ಜ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮಿಂದ ಏನಾಗ್ತಿದೆ, ಎಡ್ಜ್ ಅನ್ನೋದು ಏನಾಗ್ತಿದೆ, ಚೇಂಜ್ ಆಗ್ತಾ ಇದೆ. ಹಾಗಾದರೆ ಏನಂತ ಅರ್ಥ? ಸೊ ದೆ ಗಿವನ್, ಸೊ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಹೌ ಮಚ್, 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತೇಳಿ ಅರ್ಥ, ಹೌದಲ್ವಾ? ನಾವೇನು ಫೈಂಡ್ ಮಾಡ್ಕೋಬೇಕು, ಹೌ ಫಾಸ್ಟ್ ಈಸ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ದಾರೆ. ಅಂದರೆ ನಾವೇನು ಫೈಂಡ್ ಮಾಡ್ಕೋಬೇಕು, ಸೊ ಡಿ ವಿ ಬೈ ಡಿ ಟಿನ ಫೈಂಡ್ ಮಾಡ್ಕೋಬೇಕು. ಮೋರ್ ಓವರ್ ವೆನ್ ದ ಎಡ್ಜ್ ಈಸ್ ಏನು ಕೊಟ್ಟಿದ್ದಾರೆ, 12 ಸೆಂಟಿಮೀಟರ್ ಲಾಂಗ್ ಅಂತ ಹೇಳ್ತಾರೆ. ಅಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿ ವಿ ಬೈ ಡಿ ಟಿ. ಸೊ ಅಟ್ ಎ ಇಸ್ ಈಕ್ವಲ್ಸ್ ಟು ಹೌ ಮಚ್, 12 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಹಾಗಾದರೆ ಸೊ ವಿ ನೋ ದಟ್, ಸೊ ವಾಲ್ಯೂಮ್ ಆಫ್ ಎ ಕ್ಯೂಬ್ ಫಾರ್ಮುಲಾ ಗೊತ್ತಿದೆ. ಸೊ ನಮಗೆ ಗೊತ್ತಿದೆ, ವಿ ನೋ ದಟ್
ಸೊ ವಾಲ್ಯೂಮ್ ಆಫ್ ಎ ಕ್ಯೂಬ್ ಏನಾಗುತ್ತೆ, ಸೊ ನಮಗೆ ಎಕ್ಸ್ ಕ್ಯೂಬ್ ಅಂತ ತಗೊಳ್ತೀವಿ. ವೆನ್ ಎಕ್ಸ್ ಇಸ್ ದ ಎಡ್ಜ್ ಅಂತ ತಗೊಂಡಾಗ ನಾವಿಲ್ಲಿ ತಗೊಂಡಿದ್ದೀವಿ ಎ ಅಂತ ತಗೊಂಡಿದ್ರೆ, ಸೊ ವಿ ಇಸ್ ಈಕ್ವಲ್ಸ್ ಏನಾಗುತ್ತೆ ಎ ಕ್ಯೂಬ್ ಆಗುತ್ತೆ. ಓಕೆನಾ. ಸೊ ಹಾಗಾದ್ರೆ ನಮಗೇನು ಕೇಳಿದ್ರೆ, ಸೊ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಕೇಳಿದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗೋದ್ರಿಂದ, ಸೊ ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ಮಾಡ್ಕೊಳ್ಳೋಣ. ಸೊ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಕ್ಯೂಬ್ ಇದೆ, ಡಿಫ್ರೆನ್ಶಿಯೇಷನ್ ಆಫ್ ಎ ಕ್ಯೂಬ್ ಏನಾಗುತ್ತೆ, ಸೊ 3a² ಆಗುತ್ತೆ. ಹಾಗಾದ್ರೆ ಎ ಈಸ್ ಅನ್ನೋನ್ ವೇರಿಯಬಲ್ ಅಂತ ತೊಗೊಳ್ಬೇಕು. ಆಗುತ್ತೆ ಅದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, ಡಿ ಎ ಬೈ ಡಿ ಟಿ ಆಗುತ್ತೆ. ಏನು ಬರುತ್ತೆ, ಡಿ ಎ ಬೈ ಡಿ ಟಿ ಬರ್ತದೆ. ಹಾಗಾದರೆ ಸೊ ಈಗ ನಮಗೆ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ, ಸೊ ಹಿಯರ್ ದಿಸ್ ಇಸ್ ಈಕ್ವಲ್ಸ್ ಟು, ಸೊ 3 ತಗೊಳ್ಳೋಣ, ಹಾಗೆ ಬರ್ಕೊಳ್ಳೋಣ, a² ಹಾಗೆ ಬರ್ಕೊಳ್ಳೋಣ. ನೋಡಿ ಈಗ ಡಿ ಎ ಬೈ ಡಿ ಟಿ ಎಷ್ಟು ಕೊಟ್ಟಿದ್ರೆ 5 ಕೊಟ್ಟಿದ್ದಾರೆ. ಸೊ 5 ಕೊಟ್ಟಿದ್ರಿಂದ ನಾವೇನು ಮಾಡ್ಬೋಣ, ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀವಿ ಅದನ್ನು. ಸೊ ಅದಲ್ವಾ, ಹಾಗಾದ್ರೆ ಡೈರೆಕ್ಟ್ ಬರೋಣ. ಸೊ ಡಿ ಎ ಬೈ ಡಿ ಟಿ ಏನು ಕೊಟ್ಟಿದ್ರೆ 5 ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಯ್ತದು, ಸೊ 15a² ಆಗುತ್ತೆ. ಸೊ ದಿಸ್ ಈಸ್ ದ, ಸೊ ಡಿ ವಿ ಬೈ ಡಿ ಟಿ ಆಗುತ್ತೆ. ಸೊ ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್. ಬಟ್ ವೆನ್ ಎಡ್ಜ್ ಈಸ್ ಎಷ್ಟು ಕೊಟ್ಟಿದ್ದಾರೆ, 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಡಿ ವಿ ಬೈ ಡಿ ಟಿ, ಸೊ ಅಟ್ ಎ ಇಸ್ ಈಕ್ವಲ್ಸ್ ಟು 12 ಇಸ್ ಈಕ್ವಲ್ಸ್ ಆಗುತ್ತೆ 15 ಇಂಟು, ಸೊ 12² ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಮಗೆ ಆನ್ಸರ್ ಏನು ಬರುತ್ತೆ, 2160. ಸೊ ವಿ ಗೆಟಿಂಗ್ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಬರ್ತಾ ಹೋಗ್ತದೆ. ಹಾಗಾದರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಗೊತ್ತಲ್ವಾ, ನಾವು ಕ್ವಶನ್ನ ನೀಟಾಗಿ ಓದ್ಕೋಬೇಕು. ಆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿದರೆ, ಸೊ ಅಲ್ಲಿಗೆ ಸೊ 70% ಪ್ರಾಬ್ಲಮ್ ಏನಾಗುತ್ತೆ, ಈಸಿ ಆಗ್ತದೆ, ಕಂಪ್ಲೀಟ್ ಆದಂಗೆ. ಇನ್ನು 30% ಏನಪ್ಪ ಅಂದ್ರೆ ನಾ ಫಾರ್ಮುಲಾ ಯೂಸ್ ಮಾಡಿಕೊಂಡು ಡೆರಿವೇಟಿವ್ನ ಫೈಂಡ್ ಔಟ್ ಮಾಡಿಕೊಂಡು ಮಾಡ್ತಾ ಹೋದ್ರೆ ಸೊ ನಮಗೆ ಆನ್ಸರ್ ಬರ್ತಾ ಹೋಗ್ತದೆ. ಓಕೆನಾ, ರೈಟ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಏನು ಹೇಳ್ತಾರೆ, ದ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಫಿಯರ್ ಆಫ್ ರೇಡಿಯಸ್ ಆರ್ when the radius is increasing at the rate of 2 centimeter per second is proportional to, ಆಪ್ಷನ್ ಎ ಏನು ಹೇಳ್ತಾರೆ 1/r ಅಂತ ಹೇಳ್ತಾರೆ, ಆಪ್ಷನ್ ಬಿ ಸಾರಿ L/r ಅಂತ ಹೇಳ್ತಾರೆ, ಆಪ್ಷನ್ ಬಿ L/r². ನೆಕ್ಸ್ಟ್ ಸೊ ಆಪ್ಷನ್ ಸಿ ಏನೋ ಆರ್ ಅಂತ ಹೇಳ್ಬೋದು, ಆಪ್ಷನ್ ಡಿ ಏನಿಲ್ಲ R² ಅಂತ ಹೇಳ್ಬೋದು. ಹೌದಲ್ವಾ, ಇಲ್ಲಿ ಹೇಳ್ತಾರೆ ದ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ದಿ ಸ್ಫಿಯರ್ ಆಫ್ ರೇಡಿಯಸ್ ಆರ್ ಅಂತ ಹೇಳ್ತಿದ್ರೆ. ಹೌದಲ್ವಾ, ದ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಆಫ್ ರೇಡಿಯಸ್ ಆರ್ when the radius is increasing at the rate of 2 centimeter per second ಅಂತ ಕೊಡ್ತಿದ್ದಾರೆ. ಹಾಗಾದ್ರೆ ಏನು ಕೊಟ್ಟಿದ್ದಾರೆ ನಮಗೆ ಸೊಲ್ಯೂಷನ್, ಸೊ ರೇಟ್ ಆಫ್ ಚೇಂಜ್ ಆಫ್ ಏನು ಕೊಟ್ಟಿದ್ದಾರೆ ನಮಗೆ, ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಚೇಂಜಿಂಗ್ ವಿತ್ ಸೆಕೆಂಡ್ಸ್ ಅಂದರೆ ಟೈಮ್ ಅಂತ ಅರ್ಥ. ಹಾಗಾದ್ರೆ ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಹೌ ಮಚ್, ಸೊ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತೇಳಿ ಅರ್ಥ ಆಗ್ತದೆ. ಅದಲ್ವಾ, ನಾವೇನು ಫೈಂಡ್ ಮಾಡಬೇಕು, ದ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾದು ಫೈಂಡ್ ಮಾಡ್ಕೋಬೇಕು. ಸೊ ಸರ್ಫೇಸ್ ಏರಿಯಾ ಆಫ್ ಯಾವ್ದ್ರದ್ದು, ಸ್ಪಿಯರ್ದು. ಹಾಗಾದ್ರೆ ವಿ ನೋ ದ್ಯಾಟ್ ಸೊ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಏನಾಗುತ್ತೆ 4πr² ಆಗುತ್ತೆ. ಏನಾಗುತ್ತೆ 4πr² ಆಗುತ್ತೆ. ಹಾಗಾದ್ರೆ ಸೊ ನಾವೇನ್ ಮಾಡ್ಕೊಳ್ಳೋಣ, ಸೊ ಇಲ್ಲಿ ರೇಡಿಯಸ್ ಇಸ್ ಚೇಂಜಿಂಗ್ ವಿತ್ ಟೈಮ್ ಅಂತಂದ್ರೆ ಸರ್ಫೇಸ್ ಏರಿಯಾ ಕೂಡ ಏನಾಗುತ್ತೆ ಚೇಂಜಿಂಗ್ ವಿತ್ ಟೈಮ್ ಆಗ್ತೋದ್ರಿಂದ ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡೋಣ, ಟಿ ಮಾಡ್ಕೊಳ್ಳೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋದ್ರಿಂದ 4π ಹಾಗೆ ಇರುತ್ತೆ, R² ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2r ಬರುತ್ತೆ. ಸೊ 4 2s ನಾವು 8π ಅಂತ ಡೈರೆಕ್ಟ್ ಬರ್ಕೊಂಡ್ಬಿಡೋಣ. ಸೊ ನಮಗೆ ಇಲ್ಲಿ r ಇಂಟು ಡಿ ಆರ್ ಬೈ ಡಿ ಟಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಡಿ ಆರ್ ಬೈ ಡಿ ಟಿ ನಮಗೆ ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಡಿ ಎಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ನಮಗೇನು ಬರುತ್ತೆ, 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ 16πr ಬರ್ತದೆ. ಅವ್ರು ನಮ್ಗೆ ಹೇಳಿದ್ದಾರೆ. ಸೊ ನಾವೇಂತ ಫೈಂಡ್ ಮಾಡ್ಕೋಬೇಕು, ಸೊ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್ when the radius is increasing at the rate of 2 centimeter per second is proportional to ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳಿ ಏನಿದೆ, ಸೊ ಡಿ ಎಸ್ ಬೈ ಡಿ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಮಗೇನಾಯ್ತು, ರೇಡಿಯಸ್ ಆಯಿತು. ಹಾಗಾದ್ರೆ ಸೊ ಆಪ್ಷನ್ ನಮಗೆ ಏನಾಗುತ್ತೆ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ.
ಗೊತ್ತಿದೆಯಲ್ವಾ? ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗಬೇಕು, ಪ್ರಾಬ್ಲಮ್ಸ್ನ ಅನಲೈಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗಬೇಕು, ರೈಟ್? ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಹಾಗಾದರೆ ಸೊ ಕ್ವಶನ್ ಓದೋಣ. ಸೊ ಎ ಸ್ಟೋನ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್, ಒಂದು ಸ್ಟೋನನ್ನು, ಸೊ ಎ ಸ್ಟೋನ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದಿ ಮೂನ್ ಅಟ್ ವೆಲಾಸಿಟಿ ಆಫ್ ಎಷ್ಟು ಹೇಳಿದ್ರೆ 24 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಸೆಕೆಂಡ್. ಸೊ ರೀಚಸ್ ಎ ಹೈಟ್ ಆಫ್ ಎಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಎಸ್ ಇಸ್ ಈಕ್ವಲ್ ಕೊಟ್ಟಿದ್ದಾರೆ 24t ಮೈನಸ್ ಸೊ 0.8 t ಸ್ಕ್ವಯರ್ ಎಮ್ ಅಂತ ಕೊಟ್ಟಿದ್ದಾರೆ. ಸೊ ಎಮ್ ಈಸ್ ಹಿಯರ್ ಮೀಟರ್ಸ್. ಸೊ ಆಫ್ಟರ್ t seconds the acceleration due to gravity in meter per second square ಅಂತ ಕೊಟ್ಟಿದ್ದಾರೆ at the surface of the moon is, ಹೌದಲ್ವಾ? ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಈಸ್ 0.8 ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಮಗೇನು ಕೊಟ್ಟಿದ್ದಾರೆ? 1.6 ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಮಗೇನು ಕೊಟ್ಟಿದ್ದಾರೆ? 2.4 ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಮಗೇನು ಕೊಟ್ಟಿದ್ದಾರೆ? 4.9 ಅಂತೇಳಿ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನೋಡಿ, ಸೊ ಕ್ವಶನ್ ನಾವು ನೀಟಾಗಿ ಓದ್ಕೊಳ್ಬೇಕು. ಸೊ ಸೊಲ್ಯೂಷನ್, ಸೊ ಏನು ಹೇಳ್ತಿದ್ದಾರೆ ಈ ಕ್ವಶನಲ್ಲಿ? ನಮಗೇನು ಕೊಟ್ಟಿದ್ದಾರೆ? ಎಸ್ ಇಸ್ ಈಕ್ವಲ್ಸ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 24t ಮೈನಸ್ 0.8 t ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದರೆ ಸೊ ಇಲ್ಲಿ ಸೊ ಏನು ಹೇಳ್ತಾರೆ ಕ್ವಶನ್ ನೋಡ್ಕೊಳ್ಳೋಣ. ಎ ಸ್ಟೋನ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಫ್ರಮ್ ದ ಸರ್ಫೇಸ್ ಏರಿಯಾ ಆಫ್ ದ ಮೂನ್ ಅಟ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ? 24 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಓಕೆನಾ? and it reaches a height of s is equals to 24t minus 0.8 t square m meter ಅಂತ ಕೊಟ್ಟಿದ್ದಾರೆ. After t seconds the acceleration due to gravity in meter per second square at the surface of the moon is ಅಂತ ಹೇಳಿದ್ದಾರೆ. ಹಾಗಾದ್ರೆ ಇನ್ನೇ ಮಾಡ್ತಾ ಹೋಗೋಣ. ಸೊ ನಮಗೆ ವೆಲಾಸಿಟಿ ಬೇಕಂದ್ರೆ ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಂದ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಸೊ ನಮಗೇನು ಬರುತ್ತೆ ಹೋಗ್ತದೆ 24 ಮೈನಸ್ 0.8 ಇಂಟು 6 ಬರ್ತದೆ, ಸಾರಿ ಇಂಟು 2 ಬರ್ತದೆ ಅಂತ ನಾವೇನು ಬರ್ಕೊಳ್ಳೋಣ 1.6 ಇಂಟು ಟಿ ಅಂತ ತಗೊಳ್ಳೋಣ. ಸೊ ಅವ್ರು ನಮಗೇನು ಕೇಳಿದ್ರೆ ಎಕ್ಸಲರೇಷನ್ ಕೇಳಿದರೆ, ಎಕ್ಸಲರೇಷನ್ ಅಂತ ಕೇಳಿದ್ರೆ ನಾವೇನು ಮಾಡ್ಬೇಕು, ಅದನ್ನ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ನಾವೇನು ಮಾಡೋಣ ಟಿ ಮಾಡ್ಕೊಂಡು ತಗೋಣ. ಸೊ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡಾಗ ಡಿ ಸ್ಕ್ವಯರ್ ಎಸ್ ಬೈ ಡಿ ಟಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ನಮಗೇನು ಬರ್ತದೆ ಮೈನಸ್ 1.6 ಬರ್ತದೆ. ಸೊ ದಿಸ್ ಇಸ್ ದ acceleration due to gravity. ನಾವು ಇಲ್ಲಿ ಏನು ಕೇಳಬೇಕು? at the surface of the moon is ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಸೊ ನಾವು ಇಲ್ಲಿ ಏನು ಮಾಡ್ತಿದ್ವಿ? ಸೊ ಸ್ಟೋನ್ ಅನ್ನು ನಾವೇನು ಮಾಡ್ತೀವಿ? ಥ್ರೋನ್ ಅಪ್ವರ್ಡ್ಸ್ ಮಾಡೋದ್ರಿಂದ ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಸೊ ಆಕ್ಟ್ಸ್ ಎಲ್ಲಿರುತ್ತೆ? ಸೊ ಡೌನ್ವರ್ಡ್ಸ್ ಆಕ್ಟ್ ಆಗ್ತಾ ಇರ್ತದೆ. ಹಾಗಾದ್ರೆ ಸೊ ದಿಸ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಆಗ್ಬಿಡುತ್ತೆ 1.6 ಆಗ್ತದೆ. ಯಾಕಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗ್ತದೆ? ಡೌನ್ವರ್ಡ್ಸ್ ಆಕ್ಟ್ ಆಗೋದ್ರಿಂದ ಸೊ ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಏನಾಗುತ್ತೆ ಅಂದ್ರೆ 1.6 ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲೊಂದು ಸ್ವಲ್ಪ ಫಿಸಿಕ್ಸ್ ಇನ್ವಾಲ್ವ್ ಆಗಿದೆ, ಹೌದಲ್ವಾ? ರೈಟ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ಹೇಳ್ತಾರೆ, ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಎ ಸ್ಪಿಯರ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರ್ಫೇಸ್ ಏರಿಯಾ ವೆನ್ ದ ರೇಡಿಯಸ್ ಈಸ್ 4 ಸೆಂಟಿಮೀಟರ್ ಈಸ್ ಅಂತ ಹೇಳ್ತಿದ್ದಾರೆ, ಅಲ್ವಾ? ನಾವೇನು ಫೈಂಡ್ ಮಾಡ್ಬೇಕು ಈಗ? ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಎ ಸ್ಪಿಯರ್ನ ಫೈಂಡ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕ್ವಶನ್ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಏನು ಹೇಳ್ತಾರೆ? ಸರ್ಫೇಸ್ ಏರಿಯಾ ಹೇಳ್ತಿದ್ದಾರೆ. ವೆನ್ ದ ರೇಡಿಯಸ್ ಈಸ್ 4 ಸೆಂಟಿಮೀಟರ್ ಅಂತ ಕೇಳ್ತಿದ್ದಾರೆ, ಗೊತ್ತಲ್ವಾ? ಹಾಗಾದ್ರೆ ಏನು ಫೈಂಡ್ ಮಾಡ್ಕೋಬೇಕಪ್ಪ? ಹೇಗೆ ಫೈಂಡ್ ಮಾಡ್ಕೊಳ್ಬಹುದು ನಾವು? ಸೊ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಏನು ಫೈಂಡ್ ಮಾಡ್ಕೋಬೇಕು? ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ನಾವೇನು ಮಾಡಬೇಕು? ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾನ ನಾವೇನು ಮಾಡ್ಕೋಬೇಕು? ಫೈಂಡ್ ಔಟ್ ಮಾಡ್ಕೋಬೇಕಾಗಿದೆ, ಅದಲ್ವಾ? ಸೊ ಹಾಗಾದ್ರೆ ನಮಗೆ ಗೊತ್ತಿದೆ. ಸೊ ವಾಟ್ ಇಸ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್? ವಾಲ್ಯೂಮ್ ಆಫ್ ಎ ಸ್ಪಿಯರ್ ನಮಗೆ ಗೊತ್ತಿದೆ 4/3 ಪೈ ಆರ್ ಕ್ಯೂಬ್ ಅಂತ ಫಾರ್ಮುಲಾ ಗೊತ್ತಿದೆ. ನೆಕ್ಸ್ಟ್ ವಾಟ್ ಇಸ್ ದ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್? ಎಸ್ ಇಸ್ ಈಕ್ವಲ್ಸ್ ಟು 4 ಪೈ ಆರ್ ಸ್ಕ್ವೇರ್ ಅಂತ ಫಾರ್ಮುಲಾ ಗೊತ್ತಿದೆ, ಹೌದಲ್ವಾ? ಹಾಗಾದ್ರೆ ನಾವೇನ್ ಮಾಡ್ಕೊಂಡ್ಬಿಡೋಣ? ಸೊ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಇರೋದ್ರಿಂದ ಸೊ ಡೂ ದ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡೋಣ? ಆರ್ ಮಾಡೋಣ. ಸೊ ಡಿ ವಿ ಬೈ ಡಿ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡೋದ್ರಿಂದ
4/3 ಇಂಟು ಪೈ ಇಂಟು 3r² ಆಗುತ್ತೆ. 3 ಕ್ಯಾನ್ಸಲ್ ಆಗೋದ್ರಿಂದ ನಮಗೇನು ಬರುತ್ತೆ, 4πr² ಬರ್ತಾಗ್ತದೆ. ಹೌದಲ್ವಾ? ಅದೇ ರೀತಿಯಾಗಿ ಸರ್ಫೇಸ್ ಏರಿಯಾನ ವಿತ್ ರೆಸ್ಪೆಕ್ಟ್ ಆರ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿದೆ, ds/dr ಇಸ್ ಈಕ್ವಲ್ಸ್ ಟು, ಸೊ ನಮಗೆ ಏನು ಬರ್ತಾ 8πr ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ನಮಗೆ ಗೊತ್ತಿದೆ, ಸೊ dv/ds ಏನಂತ ಬರೀಬಹುದು ನಾವು, dv/dr ಹೋಲ್ ಡಿವಿಸಿಬಲ್ ಬೈ ds ಅಂತ ಬರೆಯೋಣ, dr ಅಂತ ಬರೆಯೋಣ. ಹಾಗಾದ್ರೆ dv/dr ಅಂದ್ರೆ ಎಷ್ಟಿದೆ, 4πr² ಇದೆ. ಸೊ ds/dr ಅಂದ್ರೆ ಏನಿದೆ, 8πr ಇದೆ. ಸೊ ಒನ್ ಟೈಮ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಪೈ ಗೆಟ್ ಕ್ಯಾನ್ಸಲ್. ಸೊ 4 1s 4 2s ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಅವರ ರೇಡಿಯಸ್ ಏನು ಕೊಟ್ಟಿದ್ದಾರೆ, ನಮಗೆ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ನಮಗೆ 1r ಬರುತ್ತೆ. ಹಾಗಾದ್ರೆ ಸೊ ವಿ ಗೆಟಿಂಗ್, ಸೊ 4/2 ಆದರೆ ವಿ ಗೆಟಿಂಗ್, ಸೊ ದಿಸ್ ಇಸ್ ಈಕ್ವಲ್ಸ್ ಟು 2 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಆಪ್ಷನ್ ಏನಿದೆ, ಆಪ್ಷನ್ ಬಿ ಈಸ್ ದ ಆನ್ಸರ್ ಆಗುತ್ತೆ. ಸೊ ವಾಲ್ಯೂಮ್ ಯಾವಾಗಲೂ ಕ್ಯೂಬಿಕ್ ಸೆಂಟಿಮೀಟರ್ ಇರುತ್ತೆ, ಸರ್ಫೇಸ್ ಏರಿಯಾ ಸೆಂಟಿಮೀಟರ್ ಇರುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸೊ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್. ಸೊ ವಿಲ್ ಮೂವ್ ದಿ ನೆಕ್ಸ್ಟ್ ಪ್ರಾಬ್ಲಮ್. A particle start from rest and its angular displacement is given by, so ಅವರೇ angular displacement ಅನ್ನು ಕೊಟ್ಟಿದ್ದಾರೆ. ಸೊ ಇನ್ನು ರೇಡಿಯನ್ಸ್ ಅಲ್ಲಿ, ಸೊ ಥೀಟಾ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ, t²/20 ಪ್ಲಸ್ t/s ಅಂತ ಕೇಳಿದರೆ. ಇಫ್ ದ ಆಂಗ್ಯುಲರ್ ವೆಲಾಸಿಟಿ ಅಟ್ ದ ಎಂಡ್ ಆಫ್ t ಇಸ್ ಈಕ್ವಲ್ಸ್ ಟು 4 ಈಸ್ k ಅಂತ ಹೇಳ್ತಾರೆ. ಓಕೆನಾ? ದೆನ್ ದ ವ್ಯಾಲ್ಯೂ ಆಫ್ 5k ಈಸ್ ಅಂತೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ರೆ, 0.6 ಕೊಟ್ಟಿದ್ರೆ, ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, 5 ಕೊಟ್ಟಿದ್ರೆ, ಆಪ್ಷನ್ ಸಿ ಏನು ಕೊಟ್ಟಿದ್ರೆ, 5k ಕೊಟ್ಟಿದ್ರೆ, ಆಪ್ಷನ್ ಡಿ ಏನು ಕೊಟ್ಟಿದ್ರೆ, 3 ಅಂತ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆ ಅಲ್ವಾ? ರೈಟ್. ಹಾಗಾದ್ರೆ ಎ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ಎ ರೆಸ್ಟ್ ಅಂಡ್ ಇಟ್ಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಗಿವನ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೋಡ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ. ದ ಸೊಲ್ಯೂಷನ್, ದ ಗಿವನ್ theta is equals to t²/20 plus t/5 ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್ ದ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಮಗೇನು ಬೇಕು, ಆಂಗ್ಯುಲರ್ ವೆಲಾಸಿಟಿ ಬೇಕು. ಅಂದರೆ ನಾವೇನು ಮಾಡ್ಬೇಕಂತ ಅರ್ಥ, ವಿತ್ ರೆಸ್ಪೆಕ್ಟ್ ಟು ಟೈಮಿಂದ ನಾವೇನು ಮಾಡ್ತಾ ಹೋಗಬೇಕು, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಯಿತು. ನಮಗೇನು ಬರುತ್ತೆ, ಆಂಗ್ಯುಲರ್ ವೆಲಾಸಿಟಿ ಬರ್ತದೆ. ಹಾಗಾದರೆ ಸೊ dt/dt, ಸೊ d θ ಡಿವಿಸಿಬಲ್ ಬೈ dt ಮಾಡ್ತಾ ಹೋಗೋಣ. ಡಿಫ್ರೆನ್ಷಿಯೇಷನ್ ಆಫ್ 2t² ಏನಾಗುತ್ತೆ, 2t ಆಗುತ್ತೆ. ಸೊ 2 ಇಂದ 20 ಡಿವೈಡ್ ಮಾಡಿದ್ರೆ ನಮಗೇನು ಬರುತ್ತೆ, ಸೊ ವಿ ಗೆಟಿಂಗ್ t/10 ಬರ್ತಾ ಹೋಗ್ತದೆ. ಪ್ಲಸ್ ಸೊ 1/5 ಅನ್ನೋದು ಕಾನ್ಸ್ಟೆಂಟ್, ಡಿಫ್ರೆನ್ಷಿಯೇಷನ್ ಆಫ್ θ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಷನ್ ಆಫ್ t ವಿತ್ ರೆಸ್ಪೆಕ್ಟ್ ಟು t ಮಾಡಿದ್ರೆ ನಮಗೇನು ಬರುತ್ತೆ, 1 ಬರೋದ್ರಿಂದ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 1/5 ಅಂತ ಬರೀಬಹುದು. ಓಕೆನಾ? ಸೊ dθ/dt ಇಸ್ ಈಕ್ವಲ್ಸ್ ಟು t/10 ಪ್ಲಸ್ 1/5 ಅಂತ ಕೊಡ್ತಾರೆ. ಸೊ ನೋಡಿ, ಇಫ್ ದ ಆಂಗ್ಯುಲರ್ ವೆಲಾಸಿಟಿ ಅಟ್ ದ ಎಂಡ್ ಆಫ್ t ಇಸ್ ಈಕ್ವಲ್ಸ್ ಟು 4 ಅಂತ ಕೊಟ್ಟಾಗ ಈಸ್ k ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನು ಮಾಡೋಣ, t ಪ್ಲೇಸ್ ಅಲ್ಲಿ ನಾವು 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ dt/dt ಅಟ್ t ಇಸ್ ಈಕ್ವಲ್ಸ್ ಟು ಏನಂತಾಗ 4 ಆದಾಗ, ಸೊ ದಿ ಗಿವನ್ ಏನು ಕೊಟ್ಟಿದ್ದಾರೆ, k ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗುತ್ತೆ, t/10 ಪ್ಲಸ್, so this implies that so t/10 plus 1/5 is equals ಆಗುತ್ತೆ k ಆಗುತ್ತೆ. ಹೌದಲ್ವಾ? ಸೊ LCM ತಗೊಳ್ಳೋದ್ರಿಂದ ಸಿಂಪ್ಲಿಫೈ ಮಾಡಿಕೊಂಡ್ರೆ ಸೊ ನಮಗೆ ಆನ್ಸರ್ ಬರುತ್ತೆ. ಸೊ t is the, ಸಾರಿ t ಪ್ಲೇಸ್ ಅಲ್ಲಿ ನಾವೇನು ಮಾಡ್ಕೋಬೇಕು, 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 4/10 ಆಗುತ್ತೆ. ಸೊ 2 1s 2 5s ಆಗುತ್ತೆ. ಹಾಗಾದ್ರೆ LCM ತಗೊಂಡ್ರೆ ಏನಾಗುತ್ತೆ, 5 is the LCM. ಸೊ 2 + 1 ಏನಾಗುತ್ತೆ, 3 ಆಗುತ್ತೆ. ಸೊ 3/5 is equals to ನಮಗೇನು ಬರುತ್ತೆ, k ವ್ಯಾಲ್ಯೂ ಬರ್ತದೆ. ಹಾಗಾದ್ರೆ ಅವ್ರು ನಮಗೆ ಕೇಳಿರೋದೇನು, ದೆನ್ 5k is equals to, therefore ಸೊ 5k ಏನಾಗುತ್ತೆ, 5 into 3/5 ಹೌದಲ್ವಾ? ಸೊ 5 ಗೆಟ್ ಕ್ಯಾನ್ಸಲ್ ಆಗೋದ್ರಿಂದ ಸೊ ನಮಗೇನು ಬರುತ್ತೆ, 3 ಬರ್ತದೆ. ಹಾಗಾದ್ರೆ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಹೌದಲ್ವಾ? ರೈಟ್. ಸೊ ವಿ ಮೂವ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ಸಿಕ್ಸ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ, an enemy fighter jet is flying along the curve given by y is equals to x² plus 2. A soldier is placed at
3, 2 wants to shoot down the jet when it is nearest to him, then the nearest distance is ಅಂತ ಕೇಳ್ತಿದ್ದಾರೆ. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಏನು ಫೈಂಡ್ ಮಾಡ್ಕೋಬೇಕು, ನಿಯರೆಸ್ಟ್ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ 5 ಯೂನಿಟ್ಸ್, ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 3 ಯೂನಿಟ್ಸ್, ಆಪ್ಷನ್ ಸಿ ಸ್ಕ್ವೇರ್ ರೂಟ್ ಆಫ್ 6 ಯೂನಿಟ್ಸ್, ಆಪ್ಷನ್ ಡಿ 2 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಗೊತ್ತಿದೆ ಅಲ್ವಾ? ಹಾಗಾದರೆ ನಾವು ಹೇಗೆ ಇದನ್ನು ಫೈಂಡ್ ಔಟ್ ಮಾಡಬಹುದು? ಸೊ ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಹಾಗಾದರೆ ನಾವು ನೋಡ್ಕೊಳ್ಳೋಣ. ಫಸ್ಟ್ಗೆ ಇಲ್ಲಿ ಕರ್ವ್ ಕೊಟ್ಟಿದ್ದಾರೆ. ಹಾಗಾದರೆ ಫಸ್ಟ್ಗೆ ಏನಾಯಿತು, ದ ಪಾಯಿಂಟ್ಸ್ ಆನ್ ದ ಕರ್ವ್ ಏನಾಗುತ್ತೆ, ಎಕ್ಸ್ ಕಮ ವೈ ಇರ್ತದೆ. ಹಾಗಾದರೆ ಎಕ್ಸ್ ಕಮ ವೈ ಪ್ಲಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಬರ್ಕೊಂಡ್ಬಿಡೋಣ, ಹೌದಲ್ವಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ ನೋಡಿ, ಸೋಲ್ಜರ್ನ ಎಲ್ಲಿ ನಿಂದಿಸಿದರೆ 3, 2 ಡಿಸ್ಟೆನ್ಸಲ್ಲಿ ಸೊ ನಿಂದಿಸಿದ್ದಾರೆ. ಹಾಗಾದರೆ ಸೊ ವಿ ಕ್ಯಾನ್ ಫೈಂಡ್ ಔಟ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸ್ ಕಮ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆ್ಯಂಡ್ ಸೊ ಏನು ಪಾಯಿಂಟು 3, 2 ಅನ್ನು ಡಿಸ್ಟೆನ್ಸ್ ನಾವು ಏನು ಮಾಡ್ಕೊಳ್ಳೋಣ, ಫೈಂಡ್ ಮಾಡ್ಕೊಳ್ಳೋಣ. ಅವ್ರು ಕೇಳಿದ್ರೆ ದೆನ್ ದ ನಿಯರೆಸ್ಟ್ ಡಿಸ್ಟೆನ್ಸ್ ಅಂತ ಕೇಳಿದ್ರೆ, ಹಾಗಾದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಏನು ಕೇಳೋಣ. ಸೊ ವಿ ನೋ ದಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತೇಳಿ. ಹಾಗಾದರೆ ನಾನೇನು ಮಾಡ್ಕೊಳ್ತೀನಿ, ಸೊ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಬರಿಬೋದಲ್ವಾ. ಸೊ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಗೇನ್, ಸೊ ವಿ ಕ್ಯಾನ್ ರೈಟ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಮೈನಸ್ 2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆದರೆ ವಿ ಗೆಟಿಂಗ್ ಇಲ್ಲಿ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಬರ್ತಾಗ್ತದೆ. ಓಕೆನಾ? ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬರ್ತದೆ, ಸ್ಕ್ವೇರ್ ರೂಟ್ ಆಫ್ ಸೊ ಎ ಸ್ಕ್ವೇರ್, ಹೌದಲ್ವಾ, ಎ ಸ್ಕ್ವೇರ್ ಪ್ಲಸ್ ಸೊ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರುತ್ತೆ ಇಲ್ಲಿ, ಸಾರಿ ಎಕ್ಸ್ ಟು ದಿ ಪವರ್ 4 ಆಗುತ್ತೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಏನಾಗುತ್ತೆ, ಸೊ 2ab, ಸೊ 2 3 6 ಎಕ್ಸ್, ಸೊ ಪ್ಲಸ್ ಏನಾಗುತ್ತೆ ಎಕ್ಸ್ ಟು ದಿ ಪವರ್ 4 ಬರುತ್ತೆ. ಹಾಗೆ ನಮಗೆ ಮಿನಿಮಮ್ ವ್ಯಾಲ್ಯೂ ಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಪ್ಪ ಅಂದರೆ ನಾವೇನು ಮಾಡಬೇಕು, ಡೆರಿವೇಟಿವ್ನ ಫೈಂಡ್ ಮಾಡ್ಕೊಳ್ಳಿ. ಈಕ್ವಲ್ಸ್ ನಾವೇನು ಮಾಡ್ಕೊಳ್ಳೋಣ, 0ಗೆ ಈಕ್ವೇಟ್ ಮಾಡ್ಕೊಂಡು ನಮಗೆ ಎಕ್ಸ್ ವ್ಯಾಲ್ಯೂ ಸಿಗ್ತಾಗ್ತದೆ. ಹಾಗಾದರೆ ಏನು ಮಾಡ್ಬೋದಪ್ಪ ಈಗ, ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸೊ 1 ಡಿವಿಸಿಬಲ್ ಬೈ 2 ರೂಟ್ ಆಫ್ ಎಕ್ಸ್, that is x square plus 9 minus 6x plus x to the power 4. again ಇದನ್ನು ರೀಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನು ಬರ್ತಾಗ್ತದೆ, ಸೊ 2x, ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಮೈನಸ್ ನಮಗೇನು ಬರ್ತಾ ಹೋಗ್ತದೆ 6 ಬರ್ತಾ ಹೋಗ್ತದೆ, ಹೌದಲ್ವಾ, ಪ್ಲಸ್ ಅಗೇನ್ ಎಕ್ಸ್ ಟು ದಿ ಪವರ್ 4 ಅನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ, 4x to the power 3 ಬರುತ್ತೆ. ದೆನ್ ನಮಗೇನು ಬೇಕೀಗ, ಎಕ್ಸ್ ವ್ಯಾಲ್ಯೂ ಬೇಕಂದರೆ ಡೆರಿವೇಟಿವ್ ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಹಾಗಾದರೆ ನಮಗೇನು ಬರ್ತಾ ಹೋಗ್ತದೆ, ಸಿಂಪ್ಲಿ ಸೊ 2x ಮೈನಸ್ 6 ಪ್ಲಸ್ 4x to the power 3 ಇಸ್ ಈಕ್ವಲ್ಸ್ ಟು 0 ಆಯಿತು ನೋಡಿ. ಸೊ ದಿಸ್ ಇಂಪ್ಲೈಸ್ ದಟ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ನಾನು ಏನು ಮಾಡ್ತೀನಿ, ಡೈರೆಕ್ಟ್ಲಿ 1 ಬರ್ತೀನಿ ನೋಡಿ. ನಾವು ಯಾವುದೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನಾಗಬೇಕು, ಲೆಫ್ಟ್ ಹ್ಯಾಂಡ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ವ್ಯಾಲ್ಯೂ ಆಗಬೇಕು. ನಾನೇನು ಮಾಡ್ತೀನಿ, ಎಕ್ಸ್ ಪ್ಲೇಸಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 × 2 2 ಆಯಿತು, ಮೈನಸ್ 6 ಪ್ಲಸ್ ಸೊ 1 to the power 3 ಇರೋದ್ರಿಂದ 1 ಬರುತ್ತೆ. ಸೊ 4 + 2 6, 6 - 6 ಏನಾಗುತ್ತೆ, 0 ಆಗುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನು ಬಂತು, ನಮಗೆ 1 ಬಂತು. ಸೊ ಈ 1 ವ್ಯಾಲ್ಯೂ ನಾವೇನು ಮಾಡ್ಕೊಳ್ಳೋಣ, ಎಫ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದರೆ ಮಿನಿಮಮ್ ಆಫ್, ಸೊ ಮಿನಿಮಮ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಈಸ್, ಸೊ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ನಾವೇನು ಮಾಡೋಣ, 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, 1 - 3 ಹೋಲ್ ಸ್ಕ್ವೇರ್ ಪ್ಲಸ್ 1 to the power 4 ಆಗುತ್ತೆ. ಹಾಗಾದರೆ ಸೊ ವಿ ಗೆಟಿಂಗ್ ಸೊ 1 - 3 ಏನಾಗುತ್ತೆ, -2 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಹೋಲ್ ಸ್ಕ್ವೇರ್ ಬರುತ್ತೆ. ಹಾಗಾದರೆ 4 + 1 ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 5 ಯೂನಿಟ್ಸ್ ಆಗುತ್ತೆ. ಹಾಗಾದರೆ ಆಪ್ಷನ್ ನಿಮಗೇನಾಯಿತು, ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ನಮಗೆ ಇಲ್ಲಿ ಡಿಸ್ಟೆನ್ಸ್ ಅಂತ ಕೇಳಿದರೆ ಅಂದ ಕೂಡಲೇ ಸೊ ನಾವೇನು ತೊಗೊಳ್ಬೇಕು, ಕರ್ವ್ ಇರುವಂಥ ಒಂದು ಪಾಯಿಂಟು, ಅಗೇನ್ ಸೋಲ್ಜರ್ನ ಎಲ್ಲಿ ಡಿಸ್ಟೆನ್ಸಿಂದ ಇಟ್ಟಿದ್ದಾರೆ ಅನ್ನೋದು ಪಾಯಿಂಟ್ಸನ್ನು ತೊಗೊಂಡು ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಮಗೆ ಇಲ್ಲೊಂದು ಈಕ್ವೇಷನ್ ಬರ್ತದೆ. ಸೊ ಇದರಿಂದ ನಾವೇನು ಮಾಡ್ಕೊಳ್ಳೋಣ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಮಾಡ್ಕೊಳ್ಳೋಣ. ಈಕ್ವಲ್ಸ್ ಟು 0 ಮಾಡಿಕೊಂಡ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಕೊಳ್ಬೇಕು. ಸೊ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಿಕೊಂಡ್ರೆ ದಟ್ ಇಸ್ ದ ಮಿನಿಮಮ್ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಹಾಗಾದರೆ ಸೊ ನಮಗೆ ಎಷ್ಟು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 5 ಯೂನಿಟ್ಸ್ ಆಗುತ್ತೆ. ಓಕೆನಾ, ರೈಟ್. ದ ನೆಕ್ಸ್ಟ್ ಕ್ವಶನ್, the distance s in meters, ಅಲ್ವಾ, the distance s in meters
traveled by a particle in a t seconds is given by s is equals to 2t cube by 3 minus 18t plus 5 by 3 ಅಂತ ಕೊಟ್ಟಿದ್ದಾರೆ. ದೆನ್ ದ ಆಕ್ಸಲರೇಷನ್ ವೆನ್ ದ ಪಾರ್ಟಿಕಲ್ ಕಮ್ಸ್ ಟು ರೆಸ್ಟ್ ಈಸ್ ಅಂತ ಹೇಳ್ತಾರೆ. ಇಲ್ಲಿ ಆಕ್ಸಲರೇಷನ್ ಅಂತ ಕೇಳ್ತಿದ್ದಾರೆ, ಹೌದಲ್ವಾ? ಸೊ ನಮಗೆ ಡಿಸ್ಟೆನ್ಸ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? 18 ಸೊ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ನೆಕ್ಸ್ಟ್ ಆಪ್ಷನ್ ಬಿ 3 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ನೆಕ್ಸ್ಟ್ ಆಪ್ಷನ್ ಸಿ 10 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ನೆಕ್ಸ್ಟ್ ಆಪ್ಷನ್ ಡಿ 12 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ರೈಟ್, ಹಾಗಾದ್ರೆ ನೋಡೋಣ. ಸೊ ನಮಗೆ ಏನು ಬೇಕು ಈಗ? ಆಕ್ಸಲರೇಷನ್ ಬೇಕು ಅಂದರೆ ಕೊಟ್ಟಿರುವಂತಹದ್ದನ್ನು ನಾವೇನು ಮಾಡಬೇಕು? 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸಾಕು. ದಟ್ ಇಸ್ ಆಕ್ಸಲರೇಷನ್ ಆಗುತ್ತೆ. ಹಾಗಾದ್ರೆ ನೋಡೋಣ. ಸೊ ದೇ ಗಿವನ್ ದ ಸೊಲ್ಯೂಷನ್, ಸಾರಿ ಕ್ವಶನ್ ಕೊಟ್ಟಿದ್ದೆ, ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಗಿವನ್ ಎಸ್ ಇಸ್ ಈಕ್ವಲ್ಸ್ ಏನು ತಗೋಣ? ಸೊ 2t ಟು ದಿ ಪವರ್ 3 by 3 ಮೈನಸ್ 18t ಪ್ಲಸ್ 5 by 3 ಕೊಟ್ಟಿದ್ದಾರೆ. ಫಸ್ಟ್ ನಮಗೇನು ಬೇಕು? ವೆಲಾಸಿಟಿ ಫೈಂಡ್ ಮಾಡ್ಕೋಬೇಕು. ವೆಲಾಸಿಟಿ ಅಂದ್ರೆ ಏನು? ಸೊ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಡಿ ಎಸ್ ಬೈ ಡಿ ಟಿ, ಡಿಸ್ಟೆನ್ಸ್ ಬೈ ಟೈಮ್ ಮಾಡ್ಕೊಳ್ಳೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಳ್ಳೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡೋದ್ರಿಂದ ಏನಾಗುತ್ತೆ? 3t ಸ್ಕ್ವೇರ್ ಆಗುತ್ತೆ. 3 ಕ್ಯಾನ್ಸಲ್ ಆಗೋದ್ರಿಂದ ಸೊ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ? ಸೊ 2t ಸ್ಕ್ವೇರ್ ಬರುತ್ತೆ ಮೈನಸ್ 18 ಟಿ ಇದೆ. ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ? 18 ಬರ್ತಾ ಹೋಗ್ತದೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಯಿತು? 0 ಆಯಿತು. ಹಾಗಾದ್ರೆ ನಮಗೇನು ಬೇಕೀಗ? ಆಕ್ಸಲರೇಷನ್ ಬೇಕಂದ್ರೆ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಡಿ ಸ್ಕ್ವೇರ್ ಬೈ ಡಿ ಟಿ ಸ್ಕ್ವೇರ್. ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ? 4t ಬರ್ತದೆ, ಹೌದಲ್ವಾ? ಅವ್ರು ನಮಗೆ ಕ್ವಶನ್ ಅಲ್ಲಿ ಕೇಳಿದರೆ ದ ಆಕ್ಸಲರೇಷನ್ ವೆನ್ ದ ಪಾರ್ಟಿಕಲ್ ಕಮ್ ಟು ರೆಸ್ಟ್ ಈಸ್ ಅಂತ ಹೇಳಿದರೆ, ರೆಸ್ಟ್ ಅಲ್ಲಿ ಟೈಮ್ ಏನಾಗುತ್ತೆ? ಸೊ ಟೈಮ್ 0 ಆಗುತ್ತೆ. ಅಂದರೆ ಡಿ ಎಸ್ ಬೈ ಡಿ ವೆಲಾಸಿಟಿ ಏನಾಗಿರ್ತದೆ? 0 ಆಗಿರ್ತದೆ, ಅಲ್ವಾ? ಸೊ ಅಟ್ ದ ರೆಸ್ಟ್, ಅಲ್ವಾ? ಸೊ ಅಟ್ ರೆಸ್ಟ್, ಸೊ ವೆಲಾಸಿಟಿ ಏನಾಗಿರುತ್ತಪ್ಪ ಅಂದ್ರೆಗಿನ, ಸೊ ವೆಲಾಸಿಟಿ ದಟ್ ಈಸ್ ಡಿ ಎಸ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಏನಾಗುತ್ತೆ? 0. ಹಾಗಾದ್ರೆ ಏನಂತ ಅರ್ಥ? ಸೊ 2t ಸ್ಕ್ವೇರ್ ಮೈನಸ್ 18 ಇಸ್ ಈಕ್ವಲ್ಸ್ ಟು 0 ಆದರೆ ಸೊ ಟಿ ಇಸ್ ಈಕ್ವಲ್ಸ್ ಟು ನಮಗೇನು ಬರ್ತಾ ಹೋಗುತ್ತೆ? ಪ್ಲಸ್ ಆರ್ ಮೈನಸ್ 3 ಬರೋದ್ರೆ ನಾವು ಡಿಸ್ಟೆನ್ಸ್ ಅನ್ನು ತಗೊಳ್ಳೋದ್ರೆ ಟಿ ಟೈಮ್ ತಗೊಳ್ಳೋದ್ರೆ ಪಾಸಿಟಿವ್ ಕ್ವಾಂಟಿಟಿ ತಗೊಳ್ಬೇಕು. ದೇರ್ ಫೋರ್ ಟಿ ಇಸ್ ಈಕ್ವಲ್ಸ್ ಟು 3 ಆಗುತ್ತೆ. ಆಯಿತು, ಟಿ ಇಸ್ ಈಕ್ವಲ್ಸ್ ಟು 3 ಆಯಿತು. ನಾವೇನು ಮಾಡ್ಕೊಳ್ಳೋಣ ಈಗ? ದೇರ್ ಫೋರ್ ಸೊ ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಏನಾಗುತ್ತೆ? 4 ಇಂಟು 3 ದಟ್ ಈಸ್ ಈಕ್ವಲ್ಸ್ ಬರ್ತಾ ಹೋಗ್ತದೆ 12 ಬರ್ತಾ ಹೋಗ್ತದೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್, ಅಲ್ವಾ? ಸೊ ಈ ರೀತಿಯಾಗಿ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್. A particle move along the curve x square by 16 plus y square by 4 is equals to 1. When the rate of change of abscissa is 4 times that of its ordinate, then the quadrant in which the particles lies is ಅಂತ ಕೇಳ್ತಿದ್ದಾರೆ. ಇಲ್ಲಿ ನಮಗೆ ಎರಡು ವರ್ಡ್ಸ್ ಕಾಣಿಸ್ತಾ ಇದೆ. ಅಬ್ಸಿಸಾ ಅಂದರೆ ಏನಪ್ಪ? ಆರ್ಡಿನೇಟ್ ಅಂದರೆ ಏನು? ಸೊ ನಾವು ಎಕ್ಸ್ ಕಮ ವೈ ಅಂತ ಬರೆದ್ರೆ ಎಕ್ಸ್ ಕೋಆರ್ಡಿನೇಟ್ನ ಯಾವಾಗಲೂ ನಾವು ಅಬ್ಸಿಸಾ ಅಂತ ಕರಿತಾ ಹೋಗ್ತೀವಿ. ವೈನ ನಾವು ಯಾವಾಗಲೂ ಅಂತ ಕರಿತಾ ಹೋಗ್ತೀವಿ? ಆರ್ಡಿನೇಟ್ ಅಂತೇಳಿ ಕರಿತಾ ಹೋಗ್ತೀವಿ. ಎಕ್ಸ್ನ ನಾವೆಂತ ಕರಿತಾ ಹೋಗ್ತೀವಿ? ಅಬ್ಸಿಸಾ ಅಂತ ಕರಿತಾ ಹೋಗ್ತೀವಿ. ವೈನ ನಾವೆಂತ ಕರಿತಾ ಹೋಗ್ತೀವಿ? ಆರ್ಡಿನೇಟ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಹಾಗಾದರೆ ನಾವೇನನ್ನ ಫೈಂಡ್ ಮಾಡಬೇಕಪ್ಪ? ಸೊ ನಾವು ಅಲ್ಲಿ ನಮಗೆ ಇನ್ನೊಂದು ಕೊಟ್ಟಿದ್ದಾರೆ. ಸೊ ದ ರೇಟ್ ಆಫ್ ಚೇಂಜ್ ಆಫ್ ಅಬ್ಸಿಸಾ ಈಸ್ 4 times ದಟ್ ಆಫ್ ಇಟ್ಸ್ ಆರ್ಡಿನೇಟ್ ಅಂತ ಹೇಳ್ತಾರೆ. ದೆನ್ ದ ಕ್ವಾಡ್ರೆಂಟ್ ಇನ್ ವಿಚ್ ದ ಪಾರ್ಟಿಕಲ್ ಲೈಸ್. ಸೊ ಪಾರ್ಟಿಕಲ್ ಸೊ ಯಾವ ಕ್ವಾಡ್ರೆಂಟ್ ಅಲ್ಲಿ ಲೈಸ್ ಆಗಿದೆ ಅನ್ನೋದನ್ನ ನಾವೇನು ಮಾಡ್ತಾ ಹೋಗ್ಬೇಕು? ಚೆಕ್ ಮಾಡಬೇಕಾಗಿದೆ. ರೈಟ್, ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೇನು ಕೊಟ್ಟಿದ್ದಾರೆ? ಗಿವನ್ ಕರ್ವ್. ಸೊ x square by 16 plus y square by 4 is equals to 1. And also they given so dx by, so ನಮಗೇನು ಕೊಟ್ಟಿದ್ದಾರೆ?
ದ ರೇಟ್ ಆಫ್ ಚೇಂಜ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಡಿ ಎಕ್ಸ್ ಬೈ ನಾವೇನು ತಗೊಳ್ಳೋಣ, ಡಿ ಟಿ ಇಸ್ 4 ಟೈಮ್ಸ್ ದಿ ಸೊ ಡಿ ವೈ ಬೈ ಡಿ ಟಿ ಆಗಿದೆ. ಹಾಗಾದ್ರೆ ಕೊಟ್ಟಿರೋದನ್ನ ನಾವೇನು ಮಾಡೋಣ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಂದ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 2x ಬರ್ತದೆ. ಸೊ 2 8 16 ಆಗೋದ್ರಿಂದ ಸೊ 1/8 ಇಂಟು ಎಕ್ಸ್ ಇಂಟು ನಾವೆಂತ ಬರಿಬೋದು, ಡಿ ಎಕ್ಸ್ ಬೈ ಡಿ ಟಿ ಅಂತ ಬರಿಬಹುದು. ಪ್ಲಸ್ ಸೊ ವೈ ಸ್ಕ್ವೇರ್ ಬೈ 4 ಇದೆ, ಡಿಫ್ರೆನ್ಷಿಯೇಷನ್ ಆಫ್ ವೈ ಸ್ಕ್ವೇರ್ ಮಾಡಿದ್ರೆ 2y ಬರುತ್ತೆ, 2 1s 2 2s ಮಾಡಿದ್ರೆ 1/4 ಇಂಟು ವೈ ಇಂಟು ಅಗೇನ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, ಡಿ ವೈ ಬೈ ಡಿ ಟಿ ಬರುತ್ತೆ. ಇಸ್ ಈಕ್ವಲ್ಸ್ ಟು ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ, 0 ಬರ್ತಾ ಹೋಗ್ತದೆ. ಹಾಗಾದ್ರೆ ಡಿ ಎಕ್ಸ್ ಬೈ ಡಿ ಟಿ ಅಂತ ಕೊಟ್ಟಿದ್ದಾರೆ ನಮಗೆ. ಸೊ ಎಕ್ಸ್ ಬೈ 8 ಈಸ್ 4 ಟೈಮ್ಸ್ ದಿ ಸೊ ಏನು ಕೊಟ್ಟಿದ್ದಾರೆ ನಮಗೆ, ಡಿ ವೈ ಬೈ ಡಿ ಟಿ ಅಂತ ಕೊಟ್ಟಿದ್ದಾರೆ. ಪ್ಲಸ್ 1/4 ಇಂಟು ವೈ ಇಂಟು ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 0 ಆಗುತ್ತೆ, ಹೌದಲ್ವಾ. ಹಾಗಾದ್ರೆ ಸೊ 4 1s 4 2s ಕ್ಯಾನ್ಸಲ್ ಆಗುತ್ತೆ. ನಾವೇನು ಮಾಡ್ಕೊಳ್ಳೋಣ, ಡಿ ವೈ ಬೈ ಡಿ ಟಿನ ಕಾಮನ್ ತಗೊಳ್ಳೋಣ. ಡಿ ವೈ ಬೈ ಡಿ ಟಿನ ಕಾಮನ್ ತಗೊಂಡ್ರೆ ಸೊ ಎಕ್ಸ್ ಬೈ 2, ಸಾರಿ ಇಲ್ಲಿ 2 ಇಂದ ಕ್ಯಾನ್ಸಲ್ ಮಾಡಿದ್ರೆ ನಮಗೇನು ಬರುತ್ತೆ, ಇಲ್ಲಿ 2 ಉಳಿದಿರ್ತದೆ, ಹೌದಲ್ವಾ. ಸೊ ಎಕ್ಸ್ ಬೈ 2 ಪ್ಲಸ್ ಏನು ಬರುತ್ತೆ, ವೈ ಬೈ 2 ಇಸ್ ಈಕ್ವಲ್ಸ್ ಟು 0. ಸೊ ಡೆರಿವೇಟಿವ್ ರೇಟ್ ಆಫ್ ಚೇಂಜ್ ಅನ್ನೋದು ಯಾವುದೇ ಈಕ್ವಲ್ಸ್ ಟು 0 ಆಗಲ್ಲ. ಹಾಗಾದ್ರೆ ನಮಗೆ ಈಕ್ವಲ್ಸ್ ಟು ಆಗುತ್ತೆ, ಎಕ್ಸ್ ಬೈ 2 ಪ್ಲಸ್ ವೈ ಬೈ 2 ಇಸ್ ಈಕ್ವಲ್ಸ್ ಟು 0. ಸೊ ಟೇಕಿಂಗ್ ದ LCM 2 ಇಸ್ ದ LCM. ಹಾಗಾದ್ರೆ ನಮಗೇನು ಬಂತು, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ವೈ ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ವೈ ಆದರೆ ಸೊ ಇಟ್ ಲೈಸ್ ಬಿಟ್ವೀನ್ ಐದರ್ ಸೆಕೆಂಡ್ ಕ್ವಾಡ್ರೆಂಟ್ ಆರ್ ಇಟ್ ಲೈಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಹೌದಲ್ವಾ. ಸೊ ನಿಮಗೆ ಈ ಕ್ವಶನ್ ಅಲ್ಲಿ ನಿಮಗೆ ಏನು ಗೊತ್ತಿರಬೇಕು, ಅಪ್ಸಿಸಾ ಅಂದ್ರೆ ಏನಂತ ಗೊತ್ತಿರಬೇಕು, ಆರ್ಡಿನೇಟ್ ಅಂದ್ರೆ ಏನಂತೇಳಿ ನಿಮಗೆ ಗೊತ್ತಿರಬೇಕು. ಅವೆರಡರ ಮಾಹಿತಿ ಇತ್ತು ಅಂತಂದ್ರೆಗಿನ ಸೊ ಈಸಿಯಾಗಿ ನೀವೇನು ಮಾಡ್ತಾ ಹೋಗ್ತೀರಾ, ಸೊ ಈ ಕಂಡೀಷನ್ನ ತಗೊಳ್ತೀರಾ. ಈ ಕಂಡೀಷನ್ ತಗೊಂಡು ನಾವೇನು ಮಾಡ್ಬೋದು, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬಹುದು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಸೊ ಅವಿಷ್ಟು ಕ್ವಶನ್ಸು ಈಗ ಏನಾಯ್ತಪ್ಪ ಅಂದ್ರೆಗಿನ ರೇಟ್ ಆಫ್ ಚೇಂಜ್ ಮೇಲೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನೌ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್, ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಮೇಲೆ ನಾವೇನು ಮಾಡ್ತಾ ಹೋಗೋಣ ಅಂದ್ರೆ ಲೆವೆಲ್ 1 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್. ಸೊ ಏನು ಕೊಟ್ಟಿದ್ದಾರಪ್ಪ, ದ ಫಂಕ್ಷನ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಡಿಕ್ರೀಸಿಂಗ್ ಇನ್ ದ ಇಂಟರ್ವಲ್ ಅಂತ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇಂಟರ್ವಲ್ ವೇರ್ ಇಟ್ ಈಸ್ ಡಿಕ್ರೀಸಿಂಗ್ ಅಂತೇಳಿ, ಹೌದಲ್ವಾ. ನಾವು ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಂತ ಡಿಸೈಡ್ ಮಾಡೋದೆ ಸೊ ಬೇಸ್ಡ್ ಆನ್ ಏನ್ಮೇಲೆ, ಫಸ್ಟ್ ಡೆರಿವೇಟಿವ್ ಮೇಲೆ, ಹೌದಲ್ವಾ. ಹಾಗಾದ್ರೆ ನೋಡ್ತಾ ಹೋಗೋಣ. ಸೊ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಆಪ್ಷನ್ 1 ಏನು ಕೊಟ್ಟಿದ್ದಾರೆ, ಮೈನಸ್ ಇನ್ಫಿನಿಟಿ ಟು -1 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, ಮೈನಸ್ ಇನ್ಫಿನಿಟಿ ಟು 0 ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, 1 ಟು ಇನ್ಫಿನಿಟಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, 0 ಟು ಇನ್ಫಿನಿಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಕೊಟ್ಟಿರುವಂತಹ ಫಂಕ್ಷನ್ ನಾವೇನು ಕನ್ಸಿಡರ್ ಮಾಡ್ಕೊಳ್ಳೋಣ, y ಇಸ್ ಈಕ್ವಲ್ಸ್ ಟು 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಏನೋ ಕೊಟ್ಟಿರುವಂತಹ ಫಂಕ್ಷನ್ ನಾವೇನು ಕನ್ಸಿಡರ್ ಮಾಡ್ಕೊಳ್ಳೋಣ, y ಇಸ್ ಈಕ್ವಲ್ಸ್ ಟು 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಹಾಗಾದ್ರೆ ಇದಕ್ಕೆ ನಾವೇನು ಮಾಡ್ತಾ ಹೋಗ್ತೀನಿ, ಫಸ್ಟ್ ಡೆರಿವೇಟಿವ್ನ ಫೈಂಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ y ಡ್ಯಾಶ್ ಇಸ್ ಈಕ್ವಲ್ಸ್ ಟು ಸೊ u ಬೈ ವಿ ಫಾರ್ಮುಲಾ ಇರೋದ್ರಿಂದ ಸೊ ವಿಲ್ ಯೂಸ್ ದ ಕೋಎಫಿಷಿಯಂಟ್ ರೂಲ್. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಹೋಲ್ ಡಿವಿಸಿಬಲ್ ಬೈ, ಸೊ ನಾವೇನು ಮಾಡಬೇಕು, 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಹಾಗೆ ಇಟ್ಕೊಂಡೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ 1 ಮಾಡಿದ್ರೆ ಕಾನ್ಸ್ಟೆಂಟ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ. ಸೊ 0 ಆಗೋದ್ರಿಂದ ನಮಗೇನು ಬರುತ್ತೆ, ಈ ಟರ್ಮ್ ಹೋಗುತ್ತೆ. ನೆಕ್ಸ್ಟ್ ಏನು ಬರ್ಬೋದು, ಮೈನಸ್. ಸೊ 1 ಹಾಗೆ ಇಟ್ಕೊಳ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ನಮಗೆ 2x ಬರ್ತದೆ, ಅಲ್ವಾ. ಸೊ y ಡ್ಯಾಶ್ ಇಸ್ ಈಕ್ವಲ್ಸ್ ನಮಗೆ ಬಂದಾಗ ಈಗ ಮೈನಸ್ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಂತು. ಇಲ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ತಾರೆ. ಸೊ ಫಾರ್ ಡಿಕ್ರೀಸಿಂಗ್, ಸೊ ನಮಗೆ ಫಸ್ಟ್ ಡೆರಿವೇಟಿವ್ ಏನಾಗಿರಬೇಕು, ಲೆಸ್ ದ್ಯಾನ್ 0 ಆಗಿರಬೇಕು. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಟ್ ಮಸ್ಟ್ ಬಿ ಲೆಸ್ ದ್ಯಾನ್ 0 ಆಗಿರ್ಬೇಕಂದ್ರೆ ನಾನು ಈ ಟರ್ಮ್ನ 0 ತೊಗೊಳ್ತೀನಿ. ಮೈನಸ್ 2x ಇರುತ್ತೆ, ಮಲ್ಟಿಪ್ಲೈಯಿಂಗ್ ಮೈನಸ್ ಎಕ್ಸ್ ಆನ್ ಬೋತ್ ಸೈಡ್ ಮಾಡಿದಾಗ ಮೈನಸ್ ಸೈನ್ ಬೋತ್ ಸೈಡ್ ಮಾಡಿದಾಗ ಪ್ಲಸ್ ಆಗುತ್ತೆ. ಹಾಗಾದ್ರೆ ದಿಸ್ ಇಂಪ್ಲೈಸ್ ದ್ಯಾಟ್ ಎಕ್ಸ್ ಈಸ್ ಸೊ ಗ್ರೇಟರ್ ದ್ಯಾನ್ ನಮಗೇನಾಗುತ್ತೆ, 0 ಆಗುತ್ತೆ. ಹಾಗಾದ್ರೆ ದಿಸ್ ಇಂಪ್ಲೈಸ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ 0 ಟು ಇನ್ಫಿನಿಟಿ. ಹಾಗಾದರೆ ಸೊ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಈಸ್ ದ
ಕರೆಕ್ಟ್ ಆನ್ಸರ್. ಸೊ ಯಾವ ಇಂಟರ್ವಲಲ್ಲಿ ಇದು ಡಿಕ್ರೀಸಿಂಗ್ ಆಗ್ತಾ ಇದೆ? ಸೊ 0 to ಇನ್ಫಿನಿಟಿ ಅಲ್ಲಿ ಇದೇನಾಗ್ತಾ ಇದೆ? ಡಿಕ್ರೀಸಿಂಗ್ ಆಗ್ತಾ ಇದೆ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ಎಫ್ ಆಫ್ ಎಕ್ಸ್ ಏನು ಕೊಡಿದ್ರೆ? ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ minus 27x plus 5 is increasing when? So option A, x is less than minus 3. Option B, mod x is greater than 3 ಕೊಡ್ತಾರೆ. Next option C, x is less than or equals to minus 3 ಕೊಟ್ಟಿದ್ದಾರೆ. Next option D ಅಂತ ಕೊಟ್ಟಿದ್ದಾರೆ, mod x is greater than or equals to ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಅದನ್ನ ನೋಡೋಣ. We will find out the solution for this one. ಸೊ ಗಿವನ್ ನಮಗೇನು ಕೊಡ್ತಾರೆ? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 27x ಪ್ಲಸ್ 5 ಅಂತೇಳಿ ಕೊಟ್ಟಿದ್ದಾರೆ. ಅದಲ್ವಾ? ಸೊ ಆ್ಯಸ್ ಯೂಸ್ವಲ್ ಏನಂತಂದರೆ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ. ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ರೆ ಸೊ ಏನಾಗಿರ್ತದೆ? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಗಿರ್ತದೆ? 0 ಆಗಿರ್ತದೆ. ಹಾಗಾದ್ರೆ ಇದಕ್ಕೆ ಡೆರಿವೇಟಿವ್ ಫೈಂಡ್ ಮಾಡ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ? ಸೊ ವಿ ಗೆಟಿಂಗ್ 3x² ಮೈನಸ್ ಸೊ ಡಿಫ್ರೆನ್ಷಿಯೇಷನ್ ಆಫ್ 27x ಏನಾಗುತ್ತೆ? ಸೊ ವಿ ಗೆಟಿಂಗ್ ಹಿಯರ್ 27 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಆಯಿತು 0 ಆಯಿತು. ಹಾಗಾದರೆ ಸೊ ವಿ ಗೆಟಿಂಗ್ x² ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ 9 ಆಗುತ್ತೆ. ಆರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಂತ ಬರೆಯೋದು? mod x ಹೋಲ್ ಸ್ಕ್ವೇರ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ 9 ಆಗುತ್ತೆ. ಹಾಗಾದ್ರೆ mod x ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಆಗುತ್ತೆ 3 ಆಗ್ತಾ ಹೋಗ್ತದೆ. ಹಾಗಾದರೆ ಸೊ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. mod x ಈಸ್ ಏನಾಯ್ತು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಏನಾಯ್ತು? 3 ಆಯಿತು. ಹಾಗಾದ್ರೆ mod x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಅಂದರೆ ನೋಡೋಣ, ಇನ್ನೊಂದು ಆಪ್ಷನ್ಸ್ ಇದೆ. ಹೌದಲ್ವಾ? mod x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ 3 ಅಂದರೆ ಎಕ್ಸ್ ಮಸ್ಟ್ ಬಿ ಏನಾಗಿರುತ್ತೆ? ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಮೈನಸ್ 3 ಅಂತ ಅರ್ಥ. ಆರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಅಂತಲೇ ಅರ್ಥ. ಬಟ್ ನಮಗೇನು ಕೊಟ್ಟಿದ್ದಾರೆ? ಸೊ ಇನ್ನೊಂದು ಆಪ್ಷನ್ ಇದೆ, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಆಗುತ್ತೆ ಮೈನಸ್ 3 ಕೂಡ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಆಗುತ್ತೆ ಮೈನಸ್ 3 ಆರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಆಗಿರುತ್ತೆ. ಸೊ ಬಟ್ ಇಲ್ಲಿ ಗ್ರೇಟರ್ ದ್ಯಾನ್ 3 ಇದೆ. ಸೊ ಆಪ್ಷನ್ ದಿಸ್ ಕ್ಯಾನ್ಸಲ್. ಸೊ ಇದು ಕೂಡ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಮೈನಸ್ 3 ಆದರೆ ಸೊ ಈ ಆಪ್ಷನ್ಗೆ ಏನಾಗುತ್ತೆ? ಎರಡು ಆಪ್ಷನ್ಸ್ಗಳು ಕರೆಕ್ಟ್ ಆಗ್ತಾ ಹೋಗ್ತದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಕೊಡ್ತಾರೆ? ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಮೈನಸ್ 2x ಡಿವಿಸಿಬಲ್ ಬೈ 2 ಪ್ಲಸ್ ಎಕ್ಸ್ ಇಸ್ ಇನ್ಕ್ರೀಸಿಂಗ್ ಆನ್ ಅಂತ ಹೇಳ್ತಿದ್ದಾರೆ. ಈಸ್ ಇನ್ಕ್ರೀಸಿಂಗ್ ಆನ್ ಆಪ್ಷನ್ ಎ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಆಪ್ಷನ್ ಬಿ ಇನ್ಫಿನಿಟಿ ಟು -1, ಆಪ್ಷನ್ ಸಿ -1 ಟು ಇನ್ಫಿನಿಟಿ, ಆಪ್ಷನ್ ಡಿ ಮೈನಸ್ ಇನ್ಫಿನಿಟಿ ಟು ಏನು ಕೊಡ್ತಾರೆ? 0 ಕೊಟ್ಟಿದ್ದಾರೆ. ಆದರೆ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ. ಸೊ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ ಬಗ್ಗೆ ಏನಾಗಿರಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರಬೇಕು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಿರಬೇಕು. ಹಾಗಾದರೆ ಕೊಟ್ಟಿರುವಂತಹ ಫಂಕ್ಷನ್ಸ್ಗೆ ನಾವು ಏನನ್ನ ಫೈಂಡ್ ಮಾಡ್ಕೋಬೇಕಪ್ಪ ಅಂದ್ರೆ ಡೆರಿವೇಟಿವ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? ರೈಟ್. ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಮೈನಸ್ 2x ಡಿವಿಸಿಬಲ್ ಬೈ 2 ಪ್ಲಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ವಿಲ್ ಡೂ ದ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ಕೊಳ್ಳೋಣ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಮೈನಸ್. ಸೊ ನಮಗೇನಿದೆ ಇಲ್ಲಿ ಯು ಬೈ ವಿ ಫಾರ್ಮ್ಯಾಟ್ ಇದೆ. ಯು ಬೈ ವಿ ಫಾರ್ಮ್ಯಾಟ್ ಇದ್ರೆ ನಾವೇನು ಮಾಡಬೇಕು? ಕೋಯಿಷೆಂಟ್ ರೂಲನ್ನು ಯೂಸ್ ಮಾಡ್ಕೊಳ್ಬೇಕು. ಹಾಗಾದ್ರೆ ನಮಗೇನು ಬರ್ತೋಗ್ತದೆ ಇಲ್ಲಿ? ಸೊ 2 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಹೋಲ್ ಡಿವಿಸಿಬಲ್ ಬೈ ಇಲ್ಲಿ ಮೈನಸ್ ಏನಿರೋದ್ರಿಂದ ಬ್ರಾಕೆಟ್ ಹಾಕೋಣ. ಹಾಗಾದರೆ 2 ಪ್ಲಸ್ ಎಕ್ಸನ್ನು ಹಾಗೆ ಇಟ್ಕೊಳ್ಳೋಣ. 2 ಪ್ಲಸ್ ಎಕ್ಸನ್ನು ಹಾಗೆ ಇಟ್ಕೊಂಡ್ರೆ 2x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ? 2 ಬರ್ತಾ ಹೋಗ್ತದೆ. ಹೌದಲ್ವಾ? ಹಾಗಾದ್ರೆ ನಾವೇನಂತ ಬರಿಬೋದು ಅದನ್ನು? ಸೊ we can write it as so 4 plus 2x ಆಗುತ್ತೆ. ನೆಕ್ಸ್ಟ್ ಮೈನಸ್.
ಹಾಗೆ ನಾವೇನು ಮಾಡಬೇಕು ಈಗ 2 + 2x ಅನ್ನು ಹಾಗೆ ಇಟ್ಕೊಂಡು 2 + x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ 2 + x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ 1 ಬರುತ್ತೆ, ರಿಮೈನಿಂಗ್ 2x ಹಾಗೆ ಇರ್ತದೆ ಅದಲ್ಲ. +2x - 2x ಏನಾಗುತ್ತೆ ಕ್ಯಾನ್ಸಲ್ ಆದರೆ ನಮಗೆ f' (x) = ಗೆಟಿಂಗ್ ಸೊ 1 + x - 4 ಡಿವಿಸಿಬಲ್ ಬೈ 2 + x ಹೋಲ್ ಸ್ಕ್ವೇರ್ ಆಗುತ್ತೆ ಹೌದಲ್ವಾ. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ವಿಲ್ ಟೇಕ್ ದ ಎಲ್ಸಿಯಂ ಏನಾಗುತ್ತೆ 1 + x ಇಂಟು 2 + x ಹೋಲ್ ಸ್ಕ್ವೇರ್ ಎಲ್ಸಿಯಂ ತಗೊಳ್ಳೋಣ. ಹಾಗಾದ್ರೆ ನೋಡಿ ಈಗ ನಾನು ಡೈರೆಕ್ಟಾಗಿ ಬರಿತೀನಿ. ಸೊ 2 + x ಹೋಲ್ ಸ್ಕ್ವೇರ್ ಆದರೆ ಸೊ ನಮಗೇನು ಬರ್ತಾ ಹೋಗ್ತದೆ, ಸೊ 2 ಸ್ಕ್ವೇರ್, ಸೊ 4 + x ಸ್ಕ್ವೇರ್, ನೆಕ್ಸ್ಟ್ ಏನಾಗುತ್ತೆ ಹೌದಲ್ವಾ a² + b² ಪ್ಲಸ್ ಸೊ 2 × a × b ಅಂದರೆ 4x ಬರುತ್ತೆ. ಹಾಗೆ ನಾವೇನು ಮಾಡೋದು -4 ಮೈನಸ್ ನಮಗೇನು ಬರುತ್ತೆ 4x ಬರುತ್ತೆ. -4x + 4x ಕ್ಯಾನ್ಸಲ್, -4 + 4 ಕ್ಯಾನ್ಸಲ್ ಆದರೆ ರಿಮೈನಿಂಗ್ ನಮಗೇನು ಬರ್ತಿಲ್ಲಿ x² ಬರ್ತಾ ಹೋಗ್ತದೆ. ಹಾಗಾದರೆ ಸೊ ಇದು ಪಾಸಿಟಿವ್ ಆಗಬೇಕಪ್ಪ ಅಂದ್ರೆ ನೋಡಿ ಇದು ಆಲ್ರೆಡಿ x + 2 + x ಹೋಲ್ ಸ್ಕ್ವೇರ್ ಇಟ್ ಇಸ್ ಆಲ್ವೇಸ್ ಎ ಪಾಸಿಟಿವ್, ಸೊ x² ಇಸ್ ಆಲ್ಸೋ ಪಾಸಿಟಿವ್. ಹಾಗಾದರೆ ಸೊ ದಿಸ್ ಇಂಪ್ಲೈಸ್ ದಟ್ ಏನಾಯಿತು 1 + x ಮಸ್ಟ್ ಬಿ ಏನಾಗಿರಬೇಕು ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಹಾಗಾದ್ರೆ x ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಏನಾಗಬೇಕು -1 ಆಗಬೇಕು. ಇಲ್ಲಿ ಈಕ್ವಲ್ಸ್ ಟು -1 ಆಗಲ್ಲ, ಈಕ್ವಲ್ಸ್ ಟು -1 ಆದ್ರೆ ಏನಂತೆ ನಾಟ್ ಡಿಫೈನ್ ಆಗಿಬಿಡುತ್ತೆ. ಹಾಗಾಗಿ 1 + x ಮಸ್ಟ್ ಬಿ ಏನಾಗಿರಬೇಕು ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಹಾಗಾದ್ರೆ x ಗ್ರೇಟರ್ ದ್ಯಾನ್ ಏನು ಬಂತು -1 ಬಂತು. ಸೊ ದಿಸ್ ಇಂಪ್ಲೈಸ್ ದಟ್ x ಬಿಲಾಂಗ್ಸ್ ಟು ಸೊ ಏನಿದೆ ಗ್ರೇಟರ್ ದ್ಯಾನ್ -1 ಇದೆ. ಸೊ -1 ಟು ಎಲ್ಲಿ ಹೋಗುತ್ತೆ ಇನ್ಫಿನಿಟಿ ವರೆಗೂ ಹೋಗುತ್ತೆ. ಹಾಗಾದ್ರೆ ಸೊ ನಮಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Right. So next question. The function f of x is equals to 4 sin cube x minus 6 sin square x plus 12 sin x plus 100 is strictly, so option A, decreasing in minus π/2 to plus π/2, decreasing in 0 to π/2, increasing in π to 3π/2, decreasing in π/2 to π ಆಗುತ್ತೆ. ಸೊ ನಮಗೆ ಈ 4 ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಹೌದಲ್ವಾ. ಸೊ 4 ಆಪ್ಷನ್ ಅದರ ಒಂದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಹಾಗೆ ನೋಡ್ಕೊಳ್ಳೋಣ. ಸೊ ನಮಗೆ f of x ಅಂತ ಹೇಳ್ತಾರೆ ಸ್ಟ್ರಿಕ್ಟ್ಲಿ, ಸೊ ಇಲ್ಲಿ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ. ನೋಡ್ತಾ ಹೋಗೋಣ. ಹಾಗಾದ್ರೆ f of x ನಮಗೆ ಏನು ಕೊಟ್ಟಿದ್ದಾರೆ, ತೆಗಿವಾನ್ 4 sin cube x minus 6 sin square x plus 12 sin x plus 100 ಕೊಟ್ಟಿದ್ದಾರೆ ಗೊತ್ತಲ್ವಾ. ಹಾಗಾದ್ರೆ ನಾವೇನು ಮಾಡಬೇಕು, ಇದಕ್ಕೆ ಫಸ್ಟ್ ಡೆರಿವೇಟಿವ್ ನಾವು ಫೈಂಡ್ ಮಾಡ್ಕೊಳ್ಳೇಬೇಕು. ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಂತ ಫೈಂಡ್ ಮಾಡ್ಕೊಳ್ಳೋಕ್ಕೆ ಸೊ ವಿಲ್ ಡೂ ದ ಡೆರಿವೇಟಿವ್. ಸೊ 4 ಕಾನ್ಸ್ಟೆಂಟ್ ಹಾಗೆ ಇರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಕ್ಯೂಬ್ ಮಾಡ್ಕೋಬೇಕು, ಅಂದರೆ ಪವರ್ ರೆಡ್ಯೂಸ್ ಮಾಡ್ಕೋಬೇಕು, ಅಂದರೆ 3 sin square x ಆಗುತ್ತೆ. ಅಗೇನ್ sin x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ cos x ಬರುತ್ತೆ. ಹಾಗಾದರೆ ಸೊ 4 3 is 12, ಸೊ sin square x ಇಂಟು ನಮಗೇನು ಬರುತ್ತೆ cos x ಆಗುತ್ತೆ ಮೈನಸ್. ಸೊ ನೆಕ್ಸ್ಟ್ ಅಗೇನ್ ಏನು ಮಾಡ್ತಾ ಹೋಗ್ಬೇಕು, ಈಗ ಸೈನ್ ಸ್ಕ್ವೇರ್ ಇದೆ ಪವರ್ ರಿಡ್ಯೂಸ್ ಮಾಡ್ಕೋಬೇಕು. ಅಗೇನ್ ನಾವೇನು ಮಾಡ್ತಾ ಹೋಗೋಣ, ಸೊ 6 2 is 12, ಸೊ ಸೈನ್ ಎಕ್ಸ್ ಇಂಟು ನಮಗೇನಾಗುತ್ತೆ ಕಾಸ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಸೊ 12 ಹಾಗೆ ಇಟ್ಕೊಳ್ತೀನಿ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ನಮಗೆ ಕಾಸ್ ಎಕ್ಸ್ ಆಗಿಬಿಡ್ತದೆ. ಹಾಗಾದರೆ ಸೊ ಇವೆಲ್ಲ ಟರ್ಮಿಂದ ನಾವೇನಂತ ಕಾಮನ್ ತಗೋಬೋದು, 12 cos x ಅನ್ನ ಕಾಮನ್ ತಗೊಳ್ಬೋದು. 12 cos x ಅನ್ನ ಕಾಮನ್ ತಗೊಂಡ್ರೆ ಸೊ ರಿಮೈನಿಂಗ್ ನಮಗೆ ಏನು ಉಳಿತಿದೆ, ಇಲ್ಲಿ ಸೈನ್ ಸ್ಕ್ವೇರ್ ಉಳಿತಿದೆ, ಇಲ್ಲಿ ಮೈನಸ್ ಸೈನ್ ಎಕ್ಸ್ ಉಳಿತಿದೆ, ಇಲ್ಲಿ +1 ಉಳಿತಿದೆ. ಹಾಗಾದರೆ ವಿ ಕ್ಯಾನ್ ರೀಡ್ ಇಟ್ ಆಸ್ 1 + ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಅಂತ ಬರಿಬೋದು ಸೈನ್ ಎಕ್ಸ್ ಅಂತ ಬರಿಬಹುದು. ಹಾಗಾದರೆ ಸೊ ಈ ಕ್ವಾಂಟಿಟಿ ಯಾವಾಗಲೂ ನೋಡಿ 1 + ಸೈನ್ ಸ್ಕ್ವೇರ್ ಎಕ್ಸ್ ಇದೆ ಮೈನಸ್ ಸೈನ್ ಎಕ್ಸ್ ಇರೋದ್ರಿಂದ ಸೊ ಇಟ್ ಈಸ್ ಆಲ್ವೇಸ್ ಏನಾಗಿರುತ್ತೆ ಪಾಸಿಟಿವ್ ಆಗಿರ್ತದೆ. ಹಾಗಾದರೆ ಡಿಪೆಂಡ್ಸ್ ಅಪಾನ್ ದ ಕಾಸ್ ಎಕ್ಸ್ ಫಂಕ್ಷನ್, ಡಿಪೆಂಡ್ಸ್ ಅಪಾನ್ ದ ಕಾಸ್ ಎಕ್ಸ್ ಫಂಕ್ಷನ್. ಹಾಗಾದರೆ ಕಾಸ್ ಎಕ್ಸ್ ಫಂಕ್ಷನ್ ನೋಡ್ತಾ ಹೋಗೋಣ. ಸೊ ಕಾಸ್ ಎಕ್ಸ್ ಫಂಕ್ಷನು ಸೊ ನಾವು ಆಪ್ಷನ್ ಡಿ ನೋಡೋಣ. ಸ್ಟ್ರಿಕ್ಟ್ಲಿ ಅಂತ ಹೇಳ್ತಾರೆ. ಸೊ 90 to 180 ಕಾಸ್ ಈಸ್ ನೆಗೆಟಿವ್. ಸೊ ಪಾಸಿಟಿವ್ ನೆಗೆಟಿವ್ ಇಂಟು ಪಾಸಿಟಿವ್ ಏನಾಯಿತು ನೆಗೆಟಿವ್ ಆಯಿತು. ಸೊ f' ಏನಾಯಿತು <0 ಆಯ್ತು. ಇಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗ್ತಾ ಹೋಗ್ತದೆ.
ಓಕೆನಾ. ರೈಟ್, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ಇನ್ಕ್ರೀಸಿಂಗ್ ಆಪ್ಷನ್ ಸಿ ನೋಡ್ಕೊಳ್ಳೋಣ. ಇನ್ಕ್ರೀಸಿಂಗ್ ಇನ್ ಅಂತ ಹೇಳ್ತಾರೆ. ಸೊ 180 to 270. ಅಗೇನ್ ಕಾಸ್ ಈಸ್ ಏನಾಯ್ತು ನೆಗೆಟಿವ್ ಆಗೋದ್ರಿಂದ, ನೆಗೆಟಿವ್ ಇಂಟು ಪಾಸಿಟಿವ್ ನೆಗೆಟಿವ್ ಆಗೋದ್ರಿಂದ ಸೊ ಇದು ಡಿಕ್ರೀಸಿಂಗ್ ಆಗುತ್ತೆ, ಯಾವುದೇ ಕಾರಣಕ್ಕೆ ಇನ್ಕ್ರೀಸಿಂಗ್ ಆಗಲ್ಲ. ಅಗೇನ್ ಇಲ್ಲಿ ನೋಡಿ 0 to 90 ಫಸ್ಟ್ ಕ್ವಾರ್ಟರ್ಲಿ ಇಟ್ ಈಸ್ ಪಾಸಿಟಿವ್ ಆಗುತ್ತೆ, ಹೋಲ್ ಕ್ವಾಂಟಿಟಿ ಪಾಸಿಟಿವ್ ಆಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ರೆ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ರೆ ಆಪ್ಷನ್ ಡಿ ಕೂಡ ಎಲಿಮಿನೇಟ್ ಆಗುತ್ತೆ, ಅದಲ್ವಾ. ನೆಕ್ಸ್ಟ್ ನೋಡಿ ಅಂತಾರೆ -90 to +90 ಅಂತ ಹೇಳ್ತಾರೆ. ಸೊ 0 to 90 ಮತ್ತೇನಾಗುತ್ತೆ 0 to -90 ಅಂತ ಒಮ್ಮೆ ಇನ್ಕ್ರೀಸಿಂಗ್ ಆಗುತ್ತೆ, ಒಮ್ಮೆ ಡಿಕ್ರೀಸಿಂಗ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಎ ಕೂಡ ಬರುವುದಿಲ್ಲ. ಹಾಗಾದ್ರೆ ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ವೆನ್ ಎಕ್ಸ್ ಬಿಲಾಂಗ್ಸ್ ಟು ವೇರ್ ಸೊ π/2 to π ಆಗುತ್ತೆ. ಹಾಗಾಗಿ ಸೊ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್, ನೆಕ್ಸ್ಟ್ ಕ್ವಶನ್. ದ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ ಕೊಡಿದ್ರೆ ಎಕ್ಸ್ ಟು ದಿ ಪವರ್ ಎಕ್ಸ್ ಹ್ಯಾಸ್ ಸ್ಟೇಷನರಿ ಪಾಯಿಂಟ್ ಎಟ್ ಅಂತ ಕೇಳ್ತಾರೆ. x to the power x has as a stationary point at option A x is equals to e, option B x is equals to 1 by e, option C x is equals to 1, option D x is equals to ಕೊಡ್ತಾರೆ ಸ್ಕ್ವೇರ್ ರೂಟ್ ಆಫ್ e ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸ್ಟೇಷನರಿ ಪಾಯಿಂಟ್ ಅಂದ್ರೆ ಏನಪ್ಪಾ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವೇಷನ್ ಆಗಬೇಕು 0 ಆಗಿರಲೇಬೇಕು, ಹೌದಲ್ವಾ. ಹಾಗಾದ್ರೆ ನೋಡ್ಕೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ಕೊಟ್ಟಿರೋದು ಎಕ್ಸ್ ಟು ದಿ ಪವರ್ ಎಕ್ಸ್ ಆಗುತ್ತೆ, ರೈಟ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ತಗೋಣ. ಸೊ ಹಾಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತೇನಿದೆ, ಫಂಕ್ಷನ್ ಟು ದಿ ಪವರ್ ಫಂಕ್ಷನ್ ಇರೋದ್ರಿಂದ ಲಾಗ್ ಅಪ್ಲೈ ಮಾಡೋದ್ರಿಂದ ನಾವು ಡೆರಿವೇಟಿವ್ ಚಾಪ್ಟರ್ ನೋಡ್ಕೊಂಡಿದ್ದೀವಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಎಕ್ಸ್ ಟು ದಿ ಪವರ್ ಎಕ್ಸ್ ಆಫ್ ಐ ಆಮ್ ರೈಟಿಂಗ್ ಡೈರೆಕ್ಟ್ಲಿ ಸೊ 1 ಪ್ಲಸ್ ಏನಾಗುತ್ತೆ ಲಾಗ್ ಎಕ್ಸ್ ಆಗುತ್ತೆ, ಓಕೆನಾ. ಸೊ ಫಾರ್ ದ ಸ್ಟೇಷನರಿ ಪಾಯಿಂಟ್ಗೆ ನಾವೇನು ಮಾಡ್ತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ತಗೊಳ್ತೀವಿ. ಹಾಗಾದ್ರೆ ಎಕ್ಸ್ ಟು ದಿ ಪವರ್ ಎಕ್ಸ್ ಏನಾಗುತ್ತೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗೋದ್ರಿಂದ ಇಟ್ಸ್ ನಾಟ್ ಈಕ್ವಲ್ಸ್ ಟು 0. ಹಾಗಾದ್ರೆ ಓನ್ಲಿ 1 ಪ್ಲಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ ಸೊ ನಾವೇನಾಗುತ್ತೆ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ರೇಟಿಂಗ್ -1 ಆಗ್ಬಿಡುತ್ತೆ. ಹಾಗಾದ್ರೆ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬೋದು ನೆಗೆಟಿವ್ ಸೈನ್ ನಂಗೆ ಇಟ್ಕೊಳ್ಳೋಣ, 1 ವ್ಯಾಲ್ಯೂನ ಲಾಗ್ ಇ ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ಇದನ್ನೆಂತ ಬರ್ಕೊಳ್ಬಹುದು, ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಇಟ್ ಆಸ್ ಲಾಗ್ ಆಫ್ ಇ ಟು ದಿ ಪವರ್ -1 ಆಗುತ್ತೆ. ಹಾಗಾದ್ರೆ ವಿ ಕ್ಯಾನ್ ಇಟ್ ಆಸ್ 1 by e ಆಗುತ್ತೆ. ದೇರ್ ಫಾರ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಇಟ್ ಆಸ್ 1 by e ಅಂತೇಳಿ ಬರೀಬಹುದು. ಇಲ್ಲಿ ನೆಗೆಟಿವ್ ಬಂದ್ಬಿಟ್ಟಿದೆ ಅಂತೇಳಿ ಮತ್ತೆ ಸುಮ್ಮನೆ ಆಗೋವಾಗಿಲ್ಲ. ಸೊ ನಾವು 1 ಅನ್ನ ನಾವೇಂತ ಬರ್ಕೊಳ್ಬಹುದು ಲಾಗ್ ಇ ಅಂತ ಬರ್ಕೊಳ್ಬಹುದು. ಹಾಗೆ ನಾವೇನು ಯೂಸ್ ಮಾಡ್ಕೊಳ್ಳೋಣ ಎಂ ಲಾಗ್ ಎನ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ ಲಾಗ್ ಎನ್ ಟು ದಿ ಪವರ್ ಎಮ್ ಆಗುತ್ತೆ, ದಟ್ ಇಸ್ ಇ ಟು ದಿ ಪವರ್ -1 ಬರುತ್ತೆ. ಇ ಟು ದಿ ಪವರ್ ಆಫ್ -1 ನಾವೆಂತ ಬರೀಬಹುದು 1 by e ಅಂತೇಳಿ ಬರೀಬಹುದು. ಫಾರ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಯ್ತು 1 by e ಆಯ್ತು, ಓಕೆನಾ. ರೈಟ್, ದ ನೆಕ್ಸ್ಟ್ ಪ್ರಾಬ್ಲಮ್. The maximum area of a rectangle inscribed in the circle x plus 1 whole square plus y minus 3 whole square is equals to ಏನು ಕೊಟ್ಟಿದ್ದಾರೆ 64 ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ 64 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ 72 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಕೊಟ್ಟಿದ್ದಾರೆ 128 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ 8 ಸ್ಕ್ವೇರ್ ಯೂನಿಟ್ಸ್ ಅಂತೇಳಿ ಕೊಟ್ಟಿದ್ದಾರೆ, ಓಕೆನಾ. ಅಂದರೆ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಕೊಟ್ಟಿರುವಂತಹ ಫಂಕ್ಷನ್ ಏನು ಕೊಟ್ಟಿದ್ದಾರೆ, ಸೊ ಎಫ್ ಆಫ್ ಎಕ್ಸ್ ದಿ ಕೋಸ್ ಟು ಅವರೇ ಕೊಟ್ಟಿದ್ದಾರೆ ಏನಂತೇಳಿ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಕೊಟ್ಟಿದ್ರೆ 64 ಅಂತ ಕೊಟ್ಟಿದ್ದಾರೆ. ನೋಡಿ ನಮಗೆ ಗೊತ್ತಿದೆ, ಸೊ ಒಂದು ನೋಟ್ ಕೊಟ್ಟಿದೆ, ವಿ ನೋ ದ್ಯಾಟ್ ದ ಮ್ಯಾಕ್ಸಿಮಮ್, ನಾವು ಶಾರ್ಟ್ ಕಟ್ ಯೂಸ್ ಮಾಡ್ಕೊಳ್ಳೋಣ, ದ ಮ್ಯಾಕ್ಸಿಮಮ್ rectangle, maximum area of a rectangle that can be
inscribed, so inscribed in the circle, ಅಥವಾ ಸೊ ಏನು ತಗೊಳ್ಳೋಣ, ಇನ್ ಎ ಸರ್ಕಲ್ ಆಫ್ ರೇಡಿಯಸ್ ಏನು ಎ ಕೊಟ್ಟಾಗ ಈಸ್ ಏನಾಗುತ್ತೆ ಸ್ಕ್ವಯರ್ ಆಫ್ ಏನಾಗುತ್ತೆ ಸೈಡ್ ಆಗುತ್ತೆ, ಸ್ಕ್ವಯರ್ ಆಫ್ ಏನಾಗುತ್ತೆ ಸೈಡ್ ಆಗುತ್ತೆ, ದಟ್ ಈಸ್ ಸ್ಕ್ವಯರ್ ರೂಟ್ ಆಫ್ ಎ ಆಗುತ್ತೆ. ಅಂಡ್ ಮ್ಯಾಕ್ಸಿಮಮ್ ಏರಿಯಾ ಈಸ್, ಸೊ ವಿ ಗೆಟಿಂಗ್ 2a ಸ್ಕ್ವೇರ್ ಆಗುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಹಿಯರ್ ಎ ಇಂಡಿಕೇಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ, ರೇಡಿಯಸ್ ಇಂಡಿಕೇಟ್ ಮಾಡುತ್ತೆ. ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಈಕ್ವೇಷನ್ ಆಫ್ ಅ ಸರ್ಕಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಡಿಯಸ್ ಏನು ಇಂಡಿಕೇಟ್ ಮಾಡುತ್ತೆ 64 ಆಗುತ್ತೆ. ಅದನ್ನೇನು ಬರಿಬೋದು, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಅಂತ ಬರಿಬೋದು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ಬರೆಯೋಣ 8 ಸ್ಕ್ವೇರ್ ಅಂತ ಬರೆಯೋಣ. ಹಾಗಾದರೆ ರೇಡಿಯಸ್ ಪ್ಲೇಸ್ ಅಲ್ಲ, ದೇರ್ ಫೋರ್ ಸೊ 2a ಸ್ಕ್ವೇರ್ ಇಸ್ ಈಕ್ವಲ್ಸ್ ಆಯಿತು 2 ಇಂಟು 8 ಸ್ಕ್ವೇರ್ ಆಯಿತು. ಹಾಗಾದರೆ 64 ಇಂಟು 2 ಏನಾಗುತ್ತೆ 128 ಸ್ಕ್ವೇರ್ ಯೂನಿಟ್ಸ್ ಬರ್ತಾ ಹೋಗ್ತದೆ. ಹಾಗಾದರೆ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ರೈಟ್, ದ ನೆಕ್ಸ್ಟ್ ಕ್ವಶನ್. The maximum value of, the maximum value of 1 by x to the power x is ಅಂತ ಹೇಳ್ತಾರೆ. The maximum value of ಏನು ಹೇಳ್ತಾರೆ, so 1 by x to the power x is, so option A e to the power e, option B e to the power 1 by e, option C e to the power minus e, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ 1 by e to the power ಏನು ಕೊಟ್ಟಿದ್ದಾರೆ e ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಗಿವನ್ ಫಂಕ್ಷನ್ ನಮಗೆ ಏನು ಕೊಟ್ಟಿದ್ದಾರೆ, ಸೊ ಲೆಟ್ ಅಸ್ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ, ಎಫ್ ಎಕ್ಸ್ ಇದೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂ ಬೇಕಪ್ಪ ಅಂದ್ರೆ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಈಗ ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ಗೆ ಹೋಗ್ತಾ ಹೋಗ್ತೀವಿ ಅಥವಾ ನೋಡ್ಕೊಂತ ಹೋಗೋಣ ಏನು ಬರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ನೋಡ್ತಾ ಹೋಗೋಣ. ಆದರೆ ಫಸ್ಟ್ ವಿಲ್ ಫೈಂಡ್ ಔಟ್ ದ ಫಸ್ಟ್ ಡೆರಿವೇಟಿವ್. ಸೊ ನಮಗೆ ಅಗೇನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಇದ್ದಾಗ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ತೀನಿ. ಫಾರ್ಮಲ್ ಏನಪ್ಪ ಅಂದ್ರೆ ಸೊ 1 by x to the power x ಇಂಟು ಲಾಗ್ ಆಫ್ 1 by x minus 1 ಬರುತ್ತೆ. So this is the formula, that is the derivative of 1 by x to the power x. ಓಕೆನಾ? ಹಾಗಾದರೆ ನಮಗೆ ಏನೇ ಬೇಕು ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಬೇಕಪ್ಪ ಅಂದ್ರೆ ನಾವೇನು ಮಾಡಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ಳಿ. ಅವರೇ ಹೇಳ್ತಾರೆ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ ಅವರೇ, ಹೌದಲ್ವಾ? ಸೊ ನಾವೇನು ಮಾಡ್ತಾ ಹೋಗ್ಬೇಕಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ 1 by x to the power x log of 1 by x minus 1 is ಈಕ್ವಲ್ಸ್ ಅಂತ ತಗೊಳ್ಳೋಣ 0 ತಗೊಳ್ಳೋಣ. ಹಾಗಾದ್ರೆ ಸೊ ದಿಸ್ ಇಸ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗೋದ್ರಿಂದ ಇದೇನಾಯ್ತು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗೋದ್ರಿಂದ ಅದೇ ಕಾರಣಕ್ಕೆ ಅದು 0 ಆಗಲ್ಲ. 0 ಆದರೆ ಯಾವ್ದು 0 ಆಗುತ್ತೆ, ಲಾಗ್ ಆಫ್ 1 by x minus 1 is ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ಲಾಗ್ ಆಫ್ 1 by x is ಈಕ್ವಲ್ಸ್ ಏನಾಗುತ್ತೆ 1 ಆಗೋದ್ರಿಂದ ಹಾಗಾದರೆ ಸೊ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಸೊ ಲಾಗ್ ಆಫ್ 1 by x is ಈಕ್ವಲ್ಸ್ ಟು 1 ಆಗುತ್ತೆ. ಲಾಗ್ ಈ ಕಡೆ ತಗೊಂಡ್ರೆ ಇ ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ನಮ್ಗೇನು ಬಂದ್ಬಿಡುತ್ತೆ 1 by e ಬರ್ತೈತೆ. ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಆಗುತ್ತೆ. ಹಾಗಾದ್ರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಂದ್ರೆ ನಾವೇನು ಮಾಡ್ಕೋಬೇಕು, ಸೊ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ ನಾವೇನು ಮಾಡ್ತಾ ಹೋಗ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಸೊ ದೇರ್ ಫೋರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ at x is equals to 1 by e ಏನಾಗುತ್ತೆ, ಸೊ ಎಫ್ ಆಫ್ 1 by e is equals to 1 divisible by 1 by e to the power ಏನಾಗುತ್ತೆ 1 by e ಆಗೋದ್ರಿಂದ ಸೊ e to the power ನಮಗೇನು ಬರುತ್ತೆ 1 by e ಬರ್ತಾ ಹೋಗ್ತದೆ. ಹಾಗಾದರೆ ಸೊ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್, ದ ನೆಕ್ಸ್ಟ್ ಕ್ವಶನ್. So 16th one, if alpha is less than or equals to 2 sin square x plus 2 sin inverse x plus cos inverse x is less than or equals to beta, then option A
ಆಲ್ಫಾ ಇಸ್ ಈಕ್ವಲ್ಸ್ ಟು ಮೈನಸ್ ಪೈ ಬೈ ಟು ಆಪ್ಷನ್ ಕಮ ಬೀಟಾ ಇಸ್ ಈಕ್ವಲ್ಸ್ ಏನು ಬರುತ್ತೆ ಪೈ ಬೈ ಟು ಅಂತ ಹೇಳ್ತಾರೆ. ಆಪ್ಷನ್ ಬಿ ಆಲ್ಫಾ ಇಸ್ ಈಕ್ವಲ್ಸ್ ಟು ಮೈನಸ್ ಪೈ ಬೈ ಟು, ಬೀಟಾ ಇಸ್ ಈಕ್ವಲ್ಸ್ ಕೊಟ್ಟಿದ್ದಾರೆ 3 ಪೈ ಬೈ ಟು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೊ ಆಪ್ಷನ್ ಸಿ ಆಲ್ಫಾ ಇಸ್ ಈಕ್ವಲ್ಸ್ ಅಂತ ತಗೊಳ್ಬೇಕು 0 ಆಗುತ್ತೆ, ಬೀಟಾ ಇಸ್ ಈಕ್ವಲ್ಸ್ ಆಗುತ್ತೆ ಪೈ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಆಲ್ಫಾ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ, ಅಗೇನ್ ಬೀಟಾ ಇಸ್ ಈಕ್ವಲ್ಸ್ ಆಗುತ್ತೆ 2 ಪೈ ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ನಾವೇನು ಫೈಂಡ್ ಮಾಡಬೇಕು, ಕೊಟ್ಟಿರುವಂತಹ ಇನ್ಈಕ್ವಾಲಿಟೀಸ್ ಇಂದ ವಿ ಹ್ಯಾವ್ ಟು ಫೈಂಡ್ ಔಟ್ ಆಲ್ಫಾ ವ್ಯಾಲ್ಯೂ ಅಂಡ್ ಬೀಟಾ ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ರೈಟ್, ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಮಗೆ ಗೊತ್ತಿದೆ ಏನಂತ ಗೊತ್ತಿದೆ, ಸೊ ಸೈನ್ ಇನ್ವರ್ಸ್ ಎಕ್ಸ್, ಹೌದಲ್ವಾ? ಸೊ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಅಂತ ಗೊತ್ತಿದೆ ಪೈ ಬೈ ಟು ಟು ಮೈನಸ್ ಪೈ ಬೈ ಟು ಅಂತ ಗೊತ್ತಿದೆ. ನಾನೇನು ಮಾಡ್ತೀನಪ್ಪ ಅಂದ್ರೆ ಈಗ ಆ್ಯಡಿಂಗ್ ಪೈ ಬೈ ಟು ಆನ್ ಬೋತ್ ಸೈಡ್ ಮಾಡ್ತೀನಿ. ಆ್ಯಡಿಂಗ್ ಪೈ ಬೈ ಟು ಆನ್ ಬೋತ್ ಸೈಡ್ ಮಾಡಿದ್ರೆ ಪ್ಲಸ್ ಪೈ ಬೈ ಟು ಮೈನಸ್ ಪೈ ಬೈ ಟು ಕ್ಯಾನ್ಸಲ್. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ನಮಗೇನು ಬರುತ್ತೆ ಪೈ ಬೈ ಟು ಲೆಸ್ ದೆನ್ ಈಕ್ವಲ್ಸ್ ಟು ಪೈ ಬೈ ಟು ಪ್ಲಸ್ ಪೈ ಬೈ ಟು ಮಾಡಿದ್ರೆ 2 ಟೈಮ್ಸ್ ಆಫ್ ಪೈ ಬೈ ಟು ಆಗುತ್ತೆ, 2 ಕ್ಯಾನ್ಸಲ್ ಆಗಿ ನಮಗೇನು ಬರುತ್ತೆ ಹೋಗ್ತದೆ ಪೈ ಬರ್ತದೆ. ಹಾಗಾದರೆ ವಾಟ್ ಈಸ್ ದ ಯೂಸ್ ಟು ಬೈ ಆ್ಯಡಿಂಗ್ ಪೈ ಬೈ ಟು ಅಂದರೆ ವಿ ನೋ ದ್ಯಾಟ್ ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ ಟು ಅಂತೇಳಿ. ಹಾಗಾದರೆ ಸೊ 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಏನಂತ ಬರೀಬೋದು ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ವಿಚ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಅಂತ ಬರೀಬೋದು ಪೈ ಅಂತ ಬರೀಬಹುದು. ಹಾಗಾದರೆ ಸೊ 0 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಅಂತ ಬರೀಬೋದು 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ we can write it as cos inverse x is less than or equals to ಏನತ್ತೆ ಪೈ ಅಂತ ಬರಿಬೋದು. ಈಗ ಈಕ್ವಲ್ ಆಯ್ತಲ್ವಾ? ಸೊ 2 sin square x plus cos square x ಅಗೇನ್ ಇಲ್ಲಿನೂ ಏನಾಯ್ತು ಸೇಮ್ ಆಯಿತು. ಆಗೋದ್ರಿಂದ ಕಂಪೇರ್ ಮಾಡಿದ್ರೆ ವಿ ಗೆಟಿಂಗ್ ಆಲ್ಫಾ ಇಸ್ ಈಕ್ವಲ್ಸ್ ಟು 0 ಬರ್ತಾ ಹೋಗ್ತದೆ, ಹಾಗಾದ್ರೆ ಬೀಟಾ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರ್ತಾ ಹೋಗ್ತದೆ ಪೈ ಆಗುತ್ತೆ. ಹಾಗಾದ್ರೆ ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್, ನೆಕ್ಸ್ಟ್ ಒನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಕೊಟ್ಟಿದ್ರೆ 2x ಕ್ಯೂಬ್ ಮೈನಸ್ 21x ಸ್ಕ್ವೇರ್ ಪ್ಲಸ್ 36x ಪ್ಲಸ್ 7 ಹ್ಯಾಸ್ ಎ ಮ್ಯಾಕ್ಸಿಮಾ ಎಟ್ x is equals to option A x is equals to 2, option B x is equals to 1, option C x is equals to 6, option D x is equals ಕೊಟ್ಟಿದ್ರೆ 3 ಅಂತ ಕೊಡ್ತಾರೆ. ಅಂದರೆ ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು ಅಂತ ಕೇಳ್ತಾರೆ. ಜಸ್ಟ್ ಫೈಂಡ್ ಔಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ತಗೊಳ್ಳೋಣ. ಸೊ ಆಮೇಲೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡ್ಕೊಂತ ಹೋಗೋಣ. ಸೊ ಏನು ಬರುತ್ತೆ, ಸೊ ಡಿಪೆಂಡ್ಸ್ ಅಪಾನ್ ದಟ್ ವಿ ಕ್ಯಾನ್ ಕನ್ಕ್ಲೂಡ್ ಎನಿ ಒನ್ ಆಪ್ಷನ್. ಓಕೆನಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ತಗೊಳ್ಳೋಣ. ಸೊ 2 to the power x cube ಮೈನಸ್ 21x ಸ್ಕ್ವೇರ್ ಪ್ಲಸ್ 36x ಪ್ಲಸ್ ಏನಂತ ಬರೀಬಹುದು 7 ಅಂತ ಬರೀಬಹುದು. ಹ್ಯಾಸ್ ಎ ಮ್ಯಾಕ್ಸಿಮಾ ಅಟ್ ಸೊ ಅಂತ ಹೇಳಿದ್ರೆ ನಾವೇನು ಮಾಡ್ತೋಗೋಣ, ಫಸ್ಟ್ ಡೆರಿವೇಟಿವ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಸೊ ಏನಾಗುತ್ತೆ, ಸೊ 6x ಸ್ಕ್ವೇರ್ ಮೈನಸ್ ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಸೊ ವಿ ಗೆಟಿಂಗ್ 42x ಆಗುತ್ತೆ ಪ್ಲಸ್ ನಮಗೇನು ಬರ್ಬೋದು 36 ಆಗುತ್ತೆ. ಹಾಗಾದರೆ ನಾವೇನು ಮಾಡ್ತೀವಿ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಹೌದಲ್ವಾ? ಹಾಗಾದರೆ ಸೊ 6 ಅನ್ನು ಕಾಮನ್ ಔಟ್ ತಗೊಂಡ್ರೆ ವಿ ಗೆಟಿಂಗ್ ಎಕ್ಸ್ ಸ್ಕ್ವೇರ್, ಹೌದಲ್ವಾ, ಮೈನಸ್ 7x ಪ್ಲಸ್ 6 ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಹಾಗಾದರೆ ಸೊ 6ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗಾದರೆ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 6 ಅನ್ನೋ ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ತದೆ. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ರೂಟ್ಸ್ ಏನು ಬರ್ತದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಮತ್ತು ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 6 ಅಂತ ರೂಟ್ ಬರುತ್ತೆ. ಯಾಕಂದರೆ ಇಲ್ಲಿ ಮೈನಸ್ 7x ಅಂತ ಬರ್ಕೊಳ್ಳೋದು ಮೈನಸ್ ಎಕ್ಸ್ ಮೈನಸ್ 6x ಅಂತ ಬರ್ಕೊಳ್ಬಹುದು.
ಸೊ ಕಾಮನ್ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಬರುತ್ತೆ. ನೋಡಿ ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ 2 ಬರೋದ್ರಿಂದ ನಮಗೆ ಏನಾಗಬೇಕು, ಈಗ ಇವೆರಡರಲ್ಲಿ ಯಾವುದನ್ನು ನಾವು ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂತ ಅನ್ಕೋಬೇಕಂದ್ರೆ ನಮಗೆ ಏನು ಬೇಕಾಗುತ್ತೆ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬೇಕಾಗ್ತದೆ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ ನಮಗೆ ಏನು ಬರ್ತೋಗ್ತದೆ, ಸೊ 12x ಮೈನಸ್ 42 ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ನಾನು ಏನು ಮಾಡ್ತೀನಿ, 1 ಅನ್ನು ಚೆಕ್ ಮಾಡ್ತೀನಿ. ಸೊ ಎಫ್ ಡಬಲ್ ಡ್ಯಾಶ್ ಆಫ್ 1 ಇಸ್ ಈಕ್ವಲ್ಸ್ ಟು 12x ಮೈನಸ್ 42 ಬರ್ತದೆ. ಸೊ 12 into 1 minus 42 which is less than 0. ಸೆಕೆಂಡ್ ಡೆರಿವೇಟಿವ್ ಏನಾದರೂ ಲೆಸ್ ದ್ಯಾನ್ 0 ಇದ್ರೆ ಸೊ ಎಕ್ಸ್ ಅನ್ನು ನಾವೆಂತ ಕರಿತೀವಿ, ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ. ಹಾಗಾದ್ರೆ ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೇರ್, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ. ನೋಡಿ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಐದರ್ 1 ಮತ್ತು 6 ಅಂತ ಬಂದಿದೆ. ಹಾಗಾದ್ರೆ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಡಿ ಮತ್ತು ಆಪ್ಷನ್ ಎ ಅನ್ನು ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ಐದರ್ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಅಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗಿರ್ತದೆ, ಹೌದಲ್ವಾ. ಹಾಗಾದ್ರೆ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಅಲ್ಲಿ ನಾವೇನು ಮಾಡಿದ್ವಿ, ಎಕ್ಸ್ ಪ್ಲೇಸ್ ಅಲ್ಲಿ 1 ಅನ್ನ ಸಬ್ಮಿಟ್ ಮಾಡಿದ್ವಿ. ನೋಡಿ ಯಾವುದಾದ್ರೂ ಒಂದು ಮ್ಯಾಕ್ಸಿಮಮ್ ಆಗಿರುತ್ತೆ, ಒಂದು ಏನಾಗಿರುತ್ತೆ, ಮಿನಿಮಮ್ ಆಗಿರುತ್ತೆ. ನಾವು 6 ಅನ್ನ ತಗೊಂಡ್ರೆ ಏನಾಯ್ತು, ದಿಸ್ ವ್ಯಾಲ್ಯೂ ಇಸ್ ಮ್ಯಾಕ್ಸಿಮಮ್ ದೆನ್ 42 ಆಗೋದ್ರಿಂದ ಸೊ ಇದೇನಾಗುತ್ತೆ, ಪಾಯಿಂಟ್ ಆಫ್ ಮಿನಿಮಮ್ ಆಗಿಬಿಡ್ತದೆ, ಓಕೆನಾ. ಹಾಗಾದ್ರೆ ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಏನಾಯ್ತು, ಲೆಸ್ ದ್ಯಾನ್ 0 ಆಗೋದ್ರಿಂದ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಏನಂತ ಕರಿತೀವಿ, ಪಾಯಿಂಟ್ ಆಫ್ ಮಿನಿಮಾ, ಸಾರಿ ಮ್ಯಾಕ್ಸಿಮಾ ಅಂತ ಕರಿತಾ ಹೋಗ್ತೀವಿ, ಓಕೆನಾ. ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. The maximum value of f of x is equal to ಕೊಡ್ತಾರೆ log e log base c of x divisible by x if x is greater than 0 is ಆಪ್ಷನ್ ಎ ಏನು ಕೊಡಿದ್ರೆ ಮೈನಸ್ 1 ಬೈ ಇ ಕೊಡಿದ್ರೆ, ಆಪ್ಷನ್ ಬಿ ಏನು ಕೊಡಿದ್ರೆ ಇ ಕೊಡಿದ್ರೆ, ಆಪ್ಷನ್ ಸಿ ಏನು ಕೊಡಿದ್ರೆ 1 ಕೊಟ್ಟಿದ್ದಾರೆ, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ 1 ಬೈ ಇ ಕೊಟ್ಟಿದ್ದಾರೆ, ಅದಲ್ವಾ. ಅದು ನೋಡೋಣ ಸೊಲ್ಯೂಷನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನೋ ಲಾಗ್ ಬೇಸ್ ಸಿ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಅಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ, ಅವರೇ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೇನು ಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಪ್ಪ ಅಂತಂದ್ರಿಗಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತಾರೆ. ಅಂದರೆ ಏನೇನು ಫೈಂಡ್ ಮಾಡಬೇಕು, ಪಾಯಿಂಟ್ ಆಫ್ ಮ್ಯಾಕ್ಸಿಮನ ಫೈಂಡ್ ಮಾಡ್ಕೊಂಡ್ರೆ ಆಯಿತು. ನೋಡ್ಕೊಳ್ಳೋಣ ಹಾಗಾದರೆ ಡೆರಿವೇಟಿವ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾವೇನು ಮಾಡ್ತಾ ಹೋಗ್ಬೇಕು, ಈಗ ಯು ಬೈ ವಿ ರೂಲ್ನ ಯೂಸ್ ಮಾಡ್ಕೊಳ್ಳೋಣ. ಹಾಗಾದರೆ ಡಿಫ್ರೆನ್ಷಿಯೇಷನ್ ಆಫ್ ಸೊ ಏನಾಗುತ್ತೆ, ಡಿನಾಮಿನೇಟರ್ ಇದ್ದರೆ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ಕೋಬೇಕು. ಹಾಗಾದರೆ ಏನಾಗುತ್ತೆ ಇಲ್ಲಿ, ಸೊ ಎಕ್ಸನ್ನು ಹಾಗೆ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಬೇಸಿ ಆಫ್ ಎಕ್ಸ್ ಏನಾಗುತ್ತೆ 1 ಬೈ ಎಕ್ಸ್ ಮೈನಸ್ ಸೊ ಲಾಗ್ ಎಕ್ಸನ್ನು ಹಾಗೆ ಇಟ್ಕೊಂಡ್ರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮಾಡಿದ್ರೆ ನಮಗೇನು ಬರುತ್ತೆ 1 ಬರುತ್ತೆ. ಹಾಗಾದರೆ ದಿಸ್ ಒನ್ ಕ್ಯಾನ್ಸಲ್. ಹಾಗಾದರೆ ನಾವೇನು ಮಾಡ್ತಾ ಹೋಗ್ತೀನಿ, ಇದನ್ನು ಈಕ್ವಲ್ಸ್ ಟು 0 ತಗೊಳ್ತೀನಿ. ಈಕ್ವಲ್ಸ್ ಟು 0 ತಗೊಂಡ್ರೆ ಏನಾಯಿತು, ರೈಟ್, ಈಕ್ವಲ್ಸ್ ಟು 0 ತಗೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ಈ ಕಡೆ 0 ಆಗುತ್ತೆ. ಹಾಗಾದರೆ ವಿ ಗೆಟಿಂಗ್ 1 ಮೈನಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 0 ಆಗುತ್ತೆ. ಹಾಗಾದರೆ ಸೊ ಲಾಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೇನು ಬರ್ತೋಗ್ತದೆ 1 ಬರುತ್ತೆ. ಸೊ ವಿ ಗೆಟಿಂಗ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೇನು ಬರ್ತೋಗ್ತದೆ ಇ ಬರ್ತಾ ಹೋಗ್ತದೆ. ಹಾಗಾದರೆ ನಮಗೇನು ಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು. ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. therefore the maximum value at x is equals to e ಏನು f of e ಅಂದ್ರೆ ಏನಾಗುತ್ತೆ, ಸೊ ಲಾಗ್ ಬೇಸ್ e ಆಫ್ e ಡಿವಿಸಿಬಲ್ ಬೈ e ಆಗುತ್ತೆ. ಇದ್ರ ವ್ಯಾಲ್ಯೂ ಏನು 1 ಆಗೋದ್ರಿಂದ ವಿ ಗೆಟಿಂಗ್ 1 ಬೈ ಇ. ಸೊ ಆಪ್ಷನ್ ಕಡೆ ಇರುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್, ಓಕೆನಾ. ರೈಟ್, ನೆಕ್ಸ್ಟ್ ಕ್ವಶನ್. Right, the maximum value of 3 cos theta plus 4 sin theta equals 2 ಅಂತ ಹೇಳ್ತಿದ್ದಾರೆ ಅಲ್ವಾ. ಹಾಗೆ ನಾವು ಇಲ್ಲಿ ಏನು ಮಾಡೋಣ, ಟ್ರಿಗ್ನಾಮೆಟ್ರಿ ಚಾಪ್ಟರ್ ಹೋಗೋಣ. ಸೊ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ 3 cos theta plus 4 sin theta is always lies between, ಹೌದಲ್ವಾ, ನಮಗೆ ಗೊತ್ತಿದೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ದಿಸ್ ಒನ್ ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗುತ್ತೆ, ಹೌದಲ್ವಾ. ಹಾಗಾದರೆ ಸೊ 3 ಸ್ಕ್ವೇರ್ ವ್ಯಾಲ್ಯೂ 9, 4 ಸ್ಕ್ವೇರ್ ವ್ಯಾಲ್ಯೂ 16, 16 ಪ್ಲಸ್ 5 25. ಹಾಗಾದರೆ ನಮಗೆ ಏನು ಬರ್ತೋಗ್ತದೆ 5 ಈಸ್ ದ ಆನ್ಸರ್, ಆಪ್ಷನ್ ಸಿ. ನಿಮ್ಗೆ ಗೊತ್ತಿರಬೇಕು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್, ನಾನು ನಿಮಗೆ ಫಸ್ಟ್ ಇಯರ್ಸಲ್ಲಿ ಟ್ರಿಗ್ನಾಮೆಟ್ರಿ ಚಾಪ್ಟರ್ಲಿ ನಿಮಗೆ ಗೊತ್ತಿರ್ತದೆ.
So maximum value of a cos theta, this is the form of a cos theta plus b sin theta ಇದ್ದಾಗ maximum value is ಏನಾಗುತ್ತೆ square root of a square plus b square ಆಗುತ್ತೆ. ಹಾಗಾದ್ರೆ 3 square plus 4 square that is must be is equals to ಏನಾಗುತ್ತೆ square root of 25 ಬರುತ್ತೆ. 25 value ಏನಾಗುತ್ತೆ 5 ಬರ್ತಾ ಹೋಗ್ತದೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್. Let p be a variable point on the ellipse x square by a square plus y square by b square is equals to 1 with foci f1 and f2. If a is the area of a triangle p f1 f2 then maximum value of a is ಅಂತ ಹೇಳ್ತಿದ್ದಾರೆ. ಆಪ್ಷನ್ ಎ 2abe ಅಂತ ಹೇಳ್ತಾರೆ. ಆಪ್ಷನ್ ಬಿ abe ಅಂತ ಹೇಳ್ತಾರೆ. ಆಪ್ಷನ್ ಸಿ half of abe ಅಂತ ಹೇಳ್ತಾರೆ. ಆಪ್ಷನ್ ಡಿ none of these ಅಂತ ಹೇಳ್ತಿದ್ದಾರೆ. ಓಕೆನಾ? ಹಾಗಾದರೆ ಸೊ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಸೊ ನಮಗೇನು ಕೊಟ್ಟಿದ್ದಾರೆ ಎಲಿಪ್ಸ್ ಕೊಟ್ಟಿರೋದ್ರಿಂದ ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್. ಹಾಗಾದರೆ ಪಾಯಿಂಟ್ ಪಿ ಏನಾಗಿರ್ತದೆ? ಸೊ ವಿ ಕ್ಯಾನ್ ಟೇಕನ್ ಆಸ್, ನಮಗೆ ಆಲ್ರೆಡಿ ಗೊತ್ತಿದೆ, ಸೊ ವಿ ಕ್ಯಾನ್ ಟೇಕನ್ ಆಸ್ ಎ ಕಾಸ್ ಥೀಟಾ, ಸೊ ಬಿ ಸೈನ್ ಥೀಟಾ ಅಂದರೆ ಆಗಿರ್ತದೆ ಪಾಯಿಂಟ್ ಆನ್ ದ ಎಲಿಪ್ಸ್. ನೆಕ್ಸ್ಟ್ ಫೋಕೈ ಕೊಟ್ಟಿದ್ದಾರೆ f1 ಅಂತ ಕೊಟ್ಟಿದ್ದಾರೆ. ಸೊ f1 ಫೋಕೈ ಏನಾಗುತ್ತೆ ಮೈನಸ್ ಎ ಇ ಕಮ 0 ಆಗುತ್ತೆ. ನೆಕ್ಸ್ಟ್ f2 ಏನಾಗುತ್ತೆ ಫೋಕೈ ಏನಾಗುತ್ತೆ ಸೊ ಎ ಇ ಕಮ 0 ಆಗುತ್ತೆ. ಸೊ ದಿಸ್ ಆರ್ ದ ಪಾಯಿಂಟ್. ಹಾಗಾದ್ರೆ ನಮಗೇನು ಬೇಕು ಏರಿಯಾ ಆಫ್ ಎ ಟ್ರಯಾಂಗಲ್ ಬೇಕು. ಏರಿಯಾ ಆಫ್ ಎ ಟ್ರಯಾಂಗಲ್ ಬೈ ಯೂಸಿಂಗ್ 3 ಪಾಯಿಂಟ್ಸ್ ಅಂತ ನಾವೆಲ್ಲಿ ಹೋಗೋಣ ಡಿಟರ್ಮಿನೆಂಟ್ಸ್ಗೆ ಹೋಗೋಣ. ಸೊ ಪಿ ಆಫ್ f1 f2 ಇಸ್ ಈಕ್ವಲ್ಸ್ ಟು ಸೊ ಹಾಫ್ ಆಫ್ ಡಿಟರ್ಮಿನೆಂಟ್ ಆಫ್ ಸೊ ಎ ಕಾಸ್ ಥೀಟಾ ಸೊ ಬಿ ಸೈನ್ ಥೀಟಾ 1 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ಕೊಳ್ಬೋದು ಎ ಇ ಎಂತ ಮಾಡ್ಕೊಳ್ಳೋಣ. ಸೊ ಹಿಯರ್ ವಿ ಗೆಟಿಂಗ್ 0 1 ಸೊ ಮೈನಸ್ ಎ ಇ 0 1 ತಗೊಳ್ಳೋಣ. ಹೌದಲ್ವಾ? ಹಾಗಾದರೆ ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ನ ತಗೊಂಡಿದ್ದೀವಿ. ಸೊ ದಿಸ್ ಮಸ್ಟ್ ಬಿ ಈಕ್ವಲ್ಸ್ ಟು ಆಫ್ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ ಅಲಾಂಗ್ ಸೆಕೆಂಡ್ ಕಾಲಮಿಂದ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಸೊ ಪ್ಲಸ್ ಏನಾಗುತ್ತೆ ಮೈನಸ್ ಬರುತ್ತೆ. ಸೊ ಬಿ ಸೈನ್ ಟೀಟಾ ಇಂಟು ಸೊ ಏನಾಗುತ್ತೆ ಮೈನಸ್ ಎ ಇ ಮೈನಸ್ ಎ ಇ ಅಂದರೆ ಏನಂತೆ ಪ್ಲಸ್ ಎ ಇ ಆಗುತ್ತೆ. ಹೌದಲ್ವಾ? ಸೊ ಮಾಡ್ ಆಫ್ ಏನು ಬರ್ತಾ ಹೋಗ್ತದೆ 2ae ಆಫ್ ವಿ ಗೆಟಿಂಗ್ ಸೊ ಬಿ ಸೈನ್ ಥೀಟಾ ಆಗುತ್ತೆ. ರೈಟ್. ಸೊ 2aeb ಅನ್ನೋ ಕಾನ್ಸ್ಟೆಂಟ್ ಹೊರ ತಗೊಂಡ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಕ್ಯಾನ್ ರೇಟ್ ಇಟ್ ಆಸ್ ಸೊ abe ಮಾಡ್ ಸೈನ್ ಥೀಟಾ ಆಗುತ್ತೆ. ಸೊ ಮಾಡ್ ಸೈನ್ ಥೀಟಾ ಸೊ ಎ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳಬೇಕಾದ್ರೆ ಹೌದಲ್ವಾ? ಸೊ ನಾವು ಇಟ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಅಂತ ಹೇಳಬೇಕಾದ್ರೆ ಏರಿಯಾ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳಬೇಕಾದ್ರೆ ಇದನ್ನು ಏರಿಯಾ ಅಂತ ತಗೊಳ್ಳೋಣ. ಏರಿಯಾ ಸೊ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳಬೇಕಾದ್ರೆ ಸೊ ಮಾಡ್ ಸೈನ್ ಥೀಟಾ ಏನಾಗಬೇಕು ಮಸ್ಟ್ ಬಿ ಈಕ್ವಲ್ಸ್ ಟು 1 ಯಾಕಂದರೆ ಸೈನ್ ಥೀಟಾ ಲೈಸ್ ಬಿಟ್ವೀನ್ -1 to 1. ಹಾಗಾದರೆ ಮ್ಯಾಕ್ಸಿಮಮ್ ಏನಾಗಿರಬೇಕು 1 ಆಗಿರಬೇಕು. ದೇರ್ ಫೋರ್ ಹೆನ್ಸ್ ಅಥವಾ ನಾವೆರೋಣ ಹೆನ್ಸ್ ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ಸ್ ಟು ನಾವೇನಂತ ಬರಿಬೋದು ಎ ಬಿ ಇ ಅಂತ ಬರಿಬೋದು. ಯಾಕಂದರೆ ಮಾಡ್ ಆಫ್ ಸೈನ್ ಥೀಟಾ ವ್ಯಾಲ್ಯೂ ಏನು ಬಂದಿದೆ 1 ಆಗಿದೆ. ಆಪ್ಷನ್ ನಮಗೇನು ಕರೆಕ್ಟ್ ಆಗುತ್ತೆ ಆಪ್ಷನ್ ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ಇಲ್ಲಿಗೆ ಲೆವೆಲ್ 1 ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಸೊ ವಿಲ್ ಮೂವ್ ಆನ್ ಟು ದಿ ಲೆವೆಲ್ 2 ಆ್ಯಂಡ್ ಲೆವೆಲ್ 3 ಕ್ವಶನ್ಸ್. ರೈಟ್. ದ ಫಸ್ಟ್ ಕ್ವಶನ್. The position of a point in a time t is given by x is equals to a plus bt minus ct square and y is equals to at plus bt square. Its acceleration at a time t. ನಾವೇನು ಫೈಂಡ್ ಮಾಡಬೇಕು ಈಗ ಆಕ್ಸಲರೇಷನ್ ಅನ್ನು ಫೈಂಡ್ ಮಾಡ್ಕೋಬೇಕು. ರೈಟ್. ಸೊ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಅದಕ್ಕೆ ನಮಗೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಆಪ್ಷನ್ ಎ ಬಿ ಮೈನಸ್ ಸಿ, ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಬಿ ಪ್ಲಸ್ ಸಿ, ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ 2b ಮೈನಸ್ 2c, ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಸೊ ಆಕ್ಸಲರೇಷನ್
ಇನ್ ಎಕ್ಸ್ ಡೈರೆಕ್ಷನ್ ತಗೊಳ್ಳೋಣ. ಎಕ್ಸಲರೇಷನ್ ಇನ್ ಎಕ್ಸ್ ಡೈರೆಕ್ಷನ್ ತಗೊಂಡ್ರೆ ಏನಾಗುತ್ತೆ, ಸೊ ಎಕ್ಸಲರೇಷನ್ ಅಂತ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಹಾಗಾದ್ರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು 2 ಟೈಮ್ಸ್ ಏನು ಮಾಡೋಣ, ಟಿಲೇ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಎ ಅನ್ನೋದು ಕಾನ್ಸ್ಟೆಂಟ್, ಸೊ ಬಿ ಟಿ ಆಗುತ್ತೆ ಬಿ ಬರುತ್ತೆ, ಮೈನಸ್ ಏನಾಗುತ್ತೆ 2c ಆಗುತ್ತೆ, 2ct ಆಗುತ್ತೆ. ಅಗೇನ್ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, ಸೊ ಮೈನಸ್ 2c ಆಗುತ್ತೆ. ನೆಕ್ಸ್ಟ್ ಸೊ ಆಕ್ಸಲರೇಷನ್ ಇನ್ ನಾವೇನು ತಗೊಳ್ಳೋಣ, ವೈ ಡೈರೆಕ್ಷನ್ ತಗೊಳ್ಳೋಣ. ಅವಾಗ ಏನಾಗುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ತಗೊಳ್ಳೋಣ. ಸೊ ನಮಗೆ ಇದನ್ನು 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಸೊ ವೈನ 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಇಲ್ಲೇನು ಬರುತ್ತೆ, ಎ ಬರುತ್ತೆ ಪ್ಲಸ್ 2bt ಬರುತ್ತೆ. ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ 0 ಆಗುತ್ತೆ. ಸೊ ವಿ ಗೆಟಿಂಗ್ 2b ಬರ್ತದೆ. ಸೊ ದಿಸ್ ಇಸ್ ದ 2b. ಆದರೆ ನಮಗೇನು ಬೇಕು, ಎರಡೂ ಇರೋದ್ರಿಂದ ವಿಲ್ ಫೈಂಡ್ ಔಟ್ ಅ ರಿಸಲ್ಟೆಂಟ್. ಸೊ ರಿಸಲ್ಟೆಂಟ್ ಆಕ್ಸಿಲರೇಷನ್, ಸೊ ರಿಸಲ್ಟೆಂಟ್ ಆಕ್ಸಿಲರೇಷನ್ ಏನಾಗುತ್ತೆ, ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 2c ಹೋಲ್ ಸ್ಕ್ವೇರ್ ಪ್ಲಸ್ ಏನಾಗುತ್ತೆ, ಸೊ ಇನ್ನೊಂದೇನಿದೆ 2b ಹೋಲ್ ಸ್ಕ್ವೇರ್ ಆಗುತ್ತೆ ಅದಲ್ವಾ. ಹಾಗಾದ್ರೆ ಸೊ ಮೈನಸ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಸೊ ಸಿ ಸ್ಕ್ವೇರ್ ಬರುತ್ತೆ. ಅಗೇನ್ ಇಲ್ಲಿ 4 ಬರುತ್ತೆ, 4 ಕಾಮನ್ ತಗೊಳ್ಳೋಣ. ಅಂದರೆ ನಮಗೇನು ಬರುತ್ತೆ, ಸೊ ಸ್ಕ್ವೇರ್ ರೂಟ್ ಒಳಗಡೆಯಿಂದ ಕಾಮನ್ 4 ತಗೊಂಡ್ರೆ ನಮಗೇನು ಬರುತ್ತೆ ಇಲ್ಲಿ 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ವಿ ಗೆಟಿಂಗ್ ಸೊ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದರೆ ಸೊ ಆಪ್ಷನ್ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಏನು ಬರುತ್ತೆ, ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್. A ladder is resting with the wall at an angle of 30 degree. A man is ascending the ladder at the rate of 3 feet per second. His rate of approaching the wall is ಅಂತ ಕೇಳ್ತಾರೆ. ಆಪ್ಷನ್ ಎ 3 feet per second, ಆಪ್ಷನ್ ಬಿ 3/2 feet per second, ಆಪ್ಷನ್ ಸಿ 3/4 feet per second, ಆಪ್ಷನ್ ಡಿ 3 divisible by square root 2 feet per second ಅಂತ ಕೊಟ್ಟಿದೆ. ಅದಲ್ವಾ, ಅದು ನೋಡೋಣ. ಇದಕ್ಕೆ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ ನಾನು ಇಲ್ಲಿ ಒಂದು ವಾಲನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ಕನ್ಸಿಡರ್ ಆಸ್ ವಾಲ್ ಅಂತ ಅನ್ಕೊಳ್ಳೋಣ. ಸೊ ಇದರ ಹೈಟು ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಓಕೆನಾ. ಸೊ ನಾನೇನು ಮಾಡ್ತೀನಿ, ಸೊ ಒಂದು ಲ್ಯಾಡರ್ ಇದೆ. ಸೊ ಲ್ಯಾಡರ್ ತಗೊಳ್ಳೋಣ. ಲ್ಯಾಡರ್ ಈಸ್ ಲೀನಿಂಗ್ ಅಗೇನ್ಸ್ಟ್ ಎ ವಾಲ್ ಅದಲ್ವಾ. ಹಾಗಾದರೆ ಈ ಬೇಸ್ ಹೈನ ನಾವೇನು ತಗೊಳ್ಳೋಣ, ವೈ ಅಂತ ತಗೊಳ್ಳೋಣ. ಓಕೆನಾ. ಸೊ ರೇಟ್ ಆಫ್ ಚೇಂಜ್ ಏನಾಗುತ್ತೆ, ಇದು ಡಿ ವೈ ಬೈ ಡಿ ಟಿ ಆಗುತ್ತೆ. ಇದು ರೇಟ್ ಆಫ್ ಚೇಂಜ್ ಏನಾಗುತ್ತೆ, ಸೊ ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಗೊತ್ತಲ್ವಾ. ಸೊ ನಮಗೇನು ಕೊಡಿದ್ರೆ, ಸೊ ದಿಸ್ ಇಸ್ ಆ್ಯಂಗಲ್ ಏನಾಗುತ್ತೆ 30 ಡಿಗ್ರಿ ಆದರೆ, ಸೊ ನಮಗೆ ಇಲ್ಲಿ ಏನಿರ್ತದೆ 90 ಡಿಗ್ರಿ ಇರ್ತದೆ. ಹಾಗಾದರೆ ರಿಮೈನಿಂಗ್ ಇಲ್ಲಿ ಎಷ್ಟು ಬರ್ತದೆ, 60 ಡಿಗ್ರಿ ಆಗ್ತದೆ. ಗೊತ್ತಲ್ವಾ. ಹಾಗಾದರೆ ಸೊ ಏನು ಫೈಂಡ್ ಮಾಡಬೇಕು, ಸೊ ಈಸ್ ರೇಟ್ ಆಫ್ approaching the wall. ನಮಗೇನಾಗುತ್ತೆ, ಸೊ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ಸ್ ಟು ನಾನೇನು ಮಾಡ್ಕೊಂಡ್ಬಿಡ್ತೀನಿ, ವೈ ಬೈ ಎಕ್ಸ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಕಾಸ್ಟ್ ಇಟ್ ನಮಗೇನು ಬೇಕು, ಸೊ ಇದನ್ನು ಫೈಂಡ್ ಮಾಡ್ಕೋಬೇಕು. ಅವರೇ ಹೇಳ್ತಿದ್ದಾರೆ. ಸೊ ಏನಂತ ಹೇಳ್ತಾರೆ, ಇಸ್ ರೇಟ್ ಆಫ್ ಅಪ್ರೋಚಿಂಗ್ ದ ವಾಲ್ ಅಂತ ಹೇಳ್ತಿದ್ದಾರೆ. ಹೀಗೆ ನಾವು ಈ ರೀತಿಯ ಮೂವ್ಮೆಂಟ್ ಹಾಕಬೇಕು. ಅಂದರೆ ಆ್ಯಂಗಲ್ ಏನಿದೆ ಕಾಸ್ 60 ಡಿಗ್ರಿ ಬೇಕಾಗುತ್ತೆ. ಸೊ ವಿ ಕ್ಯಾನ್ ಡಿಫೈನ್ ಕಾಸ್ ಟೀಟಾ. ಸೊ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ಸ್ ಆಗುತ್ತೆ ವೈ ಬೈ ಎಕ್ಸ್ ಆಗೋದ್ರಿಂದ, ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೀಡ್ ಇಟ್ ಆಸ್, ಸೊ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು, ಸೊ ಕಾಸ್ ಡಿಗ್ರಿ ನಮಗೆ ಗೊತ್ತಿದೆ, ದಟ್ ಈಸ್ 1/2 ಗೊತ್ತಿದೆ. ಸೊ ನಾವು ರೇಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗಿದ್ದರಿಂದ ಅದಲ್ವಾ. ಹಾಗಾದರೆ ಸೊ ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ಸ್ ಆಗುತ್ತೆ, ಸೊ ಡಿ ಎಕ್ಸ್ ಬೈ ಡಿ ಟಿ ಆಫ್ ಆಗುತ್ತೆ. ಹಾಗಾದರೆ ರೇಟ್ ನಮಗೆ ಎಷ್ಟು ಕೊಡ್ತಾರೆ, 3 feet per second ಅಂತ ಕೊಟ್ಟಿದ್ರೆ 3 ಅನ್ನು ತೊಗೊಂಡೋಣ, ಇಲ್ಲಿ 3/2 ಆಗುತ್ತೆ. 3/2 feet per second ಆಗುತ್ತೆ. ಹಾಗಾದರೆ ಆಪ್ಷನ್ ನಮಗೇನಾಗುತ್ತೆ, ಆಪ್ಷನ್ ಬಿ ಇಸ್ ದ
ಕರೆಕ್ಟ್ ಆನ್ಸರ್. 3/2 ಫೀಟ್ ಪರ್ ಸೆಕೆಂಡ್ ಆಗುತ್ತೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಕ್ವಶನ್. If the rate of increase of area of a circle, but the rate of increase of perimeter is constant, then the rate of increase of area varies. Question option A as the square of the perimeter, option B inversely as the perimeter, option C as the radius, option D inversely as the radius ಅಂತ ಹೇಳ್ತಿದ್ದಾರೆ. ಗೊತ್ತಲ್ವಾ? ಹಾಗಾದ್ರೆ ನಮಗೆ ಗೊತ್ತಿದೆ ಸರ್ಕಲ್ ಅಂತ ಹೇಳ್ತಿದ್ದಾರೆ. ಸರ್ಕಲ್ ಅಂತ ಕೂಡಲೇ ಸೊ ನಮಗೆ ಪೆರಿಮೀಟರ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ 2πr ಆಗುತ್ತೆ. ಹಾಗೆ ನಮಗೆ ಗೊತ್ತಿದೆ ಏರಿಯಾ ಏನಾಗುತ್ತೆ πr² ಆಗುತ್ತೆ. ಹಾಗಾದ್ರೆ ವಿಲ್ ಫೈಂಡ್ ಔಟ್ ವಿತ್ ರೆಸ್ಪೆಕ್ಟ್ ನಾವೇನು ಮಾಡ್ಕೊಳ್ಳೋಣ, ಸೊ dp/dt ನ ಫೈಂಡ್ ಮಾಡ್ಕೊಂಡೆ 2π ಇಂಟು dr/dt ಆಗುತ್ತೆ. ಹಾಗಾದ್ರೆ ಸೊ ಏರಿಯಾನ ಫೈಂಡ್ ಮಾಡ್ಕೊಳ್ಳೋಣ, dA/dt ಇಸ್ ಈಕ್ವಲ್ಸ್ ಟು 2πr ಇಂಟು ಸೊ dr/dt ಆಗ್ತದೆ. ಹಾಗಾದ್ರೆ ನೋಡಿ ಈಗ ಸೊ 2π ಇಂಟು dr/dt ನ ದೇರ್ಫೋರ್ ಇಲ್ಲಿ ನೋಡ್ಕೊಳ್ಳಿ dA/dt ಇಸ್ ಈಕ್ವಲ್ಸ್ ಟು ಸೊ ಇಲ್ಲಿದೆ 2π, ಸೊ 2π dr/dt ನ ಹೌದಲ್ವಾ, ನಾವೆಂತ ಬರೀಬಹುದು dp/dt ಅಂತ ಬರೀಬಹುದು. ಸೊ ಹಾಗಾಗಿ ನಮಗೆ ಏನಾಗುತ್ತೆ, ಸೊ dp/dt ಇಂಟು ಏನಾಗುತ್ತೆ ನಮಗೆ ರೇಡಿಯಸ್ r ಬರುತ್ತೆ. ಹಾಗಾದ್ರೆ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಏರಿಯಾ ವೇರಿಯಸ್ ಅಂದ್ರೆ ಸೊ dA/dt ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗುತ್ತೆ ರೇಡಿಯಸ್ ಆಗುತ್ತೆ. ಹೌದಲ್ವಾ, ಇನ್ವರ್ಸ್ಲಿ ಆಸ್ ದ ಪೆರಿಮೀಟರ್ ಅಂತ ಹೇಳಿದ್ರೆ ರಾಂಗ್, ಆಸ್ ದ ರೇಡಿಯಸ್ ಅಂತ ಹೇಳಿದ್ರೆ ರಾಂಗ್. ಸೊ ಸಾರಿ ಇನ್ವರ್ಸ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇನ್ವರ್ಸ್ಲಿ ಆಸ್ ದ ರೇಡಿಯಸ್ ಇಸ್ ರಾಂಗ್ ಆಗುತ್ತೆ, ಇನ್ವರ್ಸ್ಲಿ ಆಸ್ ದ ಪೆರಿಮೀಟರ್ ರಾಂಗ್ ಆಗುತ್ತೆ, ಆಸ್ ದ ಸ್ಕ್ವೇರ್ ಆಫ್ ದ ಪೆರಿಮೀಟರ್ ರಾಂಗ್ ಆಗುತ್ತೆ. ಹಾಗಾದ್ರೆ ನಮಗೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಆಸ್ ದ ರೇಡಿಯಸ್, ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ಸೊ ಏರಿಯಾ ಏನಾಗ್ತಾ ಹೋಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ. ಓಕೆನಾ, ರೈಟ್. ದ ನೆಕ್ಸ್ಟ್ ಕ್ವಶನ್. ಎ ವಾಟರ್ ಟ್ಯಾಂಕ್ has a shape of an inverted right circular cone, so whose semi-vertical angle is ಏನು ಕೊಡ್ತಾರೆ, tan inverse of 1/2 ಕೊಟ್ಟಿದ್ದಾರೆ. Water is poured into it at a constant rate of 5 cubic meter per minute. Then the rate at which the level of water is rising at the instant when the depth of the water in the tank is 10 meter ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ ಎ 1/5π, ಆಪ್ಷನ್ ಬಿ 1/15 into π, ನೆಕ್ಸ್ಟ್ ಆಪ್ಷನ್ ಸಿ 2/5, ಆಪ್ಷನ್ ಡಿ π/10 ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಇನ್ವರ್ಟೆಡ್ ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ ಹೇಗಿರ್ತದೆ ಆ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ. ಸೊ ಹೇಗಿರ್ತದೆ, right, so this is the inverted ಅಲ್ವಾ, this is the cone. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ತಗೊಳ್ಳೋಣ. ಸೊ ಇದು ಯಾವಾಗಲೂ ನಮಗೆ ಏನಾಗುತ್ತೆ ಹೈಟ್ ಆಗುತ್ತೆ, ಹೌದಲ್ವಾ. ಹಾಗಾದ್ರೆ ಸೊ ಇದು ಏನಾಗುತ್ತೆ ಆಂಗಲ್, ವಿಲ್ ಟೇಕ್ ದಿಸ್ ಆಸ್ ಆಲ್ಫಾ, ಸೊ ಹೈಟ್ ಆಸ್ h, ದಿಸ್ ಇಸ್ ರೇಡಿಯಸ್ r. ಸೊ ನಮಗೆ ಗೊತ್ತಿದೆ ಅವ್ರು ಏನು ಕೊಟ್ಟಿದ್ದಾರೆ, ಸೊ ವಾಲ್ಯೂಮ್ ಕೊಟ್ಟಿದ್ದಾರೆ dV/dt. ಸೊ dV/dt ಎಷ್ಟು ಕೊಟ್ಟಿದ್ದಾರೆ 5, ಸೊ ಕ್ಯೂಬಿಕ್ ಮೀಟರ್ ಕೊಟ್ಟಿದ್ದಾರೆ, ಕ್ಯೂಬಿಕ್ ಮೀಟರ್ ಪರ್ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಕೊಟ್ಟಿದ್ದಾರೆ, ಸಾರಿ ಕ್ಯೂಬಿಕ್ ಮೀಟರ್ ಪರ್ ಮಿನಿಟ್ ಅಂತ ಕೇಳ್ತಾರೆ. ಸೊ ಅದನ್ನು ಬರ್ಕೊಳ್ಳೋಣ, ಸೆಕೆಂಡ್ ಅಂತ ಬರ್ಕೊಂಡಿವಲ್ವಾ, ಮಿನಿಟ್ ಅಂತ ಬರ್ಕೊಳ್ಳೋಣ. ರೈಟ್. ಸೊ 5 ಕ್ಯೂಬಿಕ್ ಮೀಟರ್ ಪರ್ ಏನಂತ ಹೇಳಿದ್ರೆ ಮಿನಿಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿ ನೋ ದಟ್ ವಾಲ್ಯೂಮ್ ಆಫ್ ಎ ಕೋನ್ 1/3 πr²h, we know that. So we have to find out dH/dt at h is equals to how much, 10, ಹೌದಲ್ವಾ. ಸೊ ವಿ ನೋ ದಟ್ ಆಲ್ಫಾ ಇಸ್ ಈಕ್ವಲ್ಸ್ ನಮಗೆ ಏನು ಕೊಡ್ತಾರೆ
ಸೊ ಟ್ಯಾನ್ ಇನ್ವರ್ಸ್ ಆಫ್ ನಮಗೆ ಅಂತ ಗೊತ್ತು, ಸೊ ಆರ್ ಬೈ ಎಚ್ ಅಂತ ಗೊತ್ತು. ಸೊ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಅವರೇ ಕೊಟ್ಟಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ 1/2 ಅಂತೇಳಿ. ಸೊ ಫ್ರಮ್ ದಿಸ್ ಇಂಪ್ಲೈಸ್ ದಟ್ ಆರ್ ಬೈ ಎಚ್ ಇಸ್ ಈಕ್ವಲ್ಸ್ ಟು 1/2 ಆಗುತ್ತೆ. ಹಾಗಾದ್ರೆ ಆರ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು ರೈಟ್. ಸೊ ನಾವೇನು ಫೈಂಡ್ ಮಾಡ್ಕೋಬೇಕು, ಡಿ ಎಚ್ ಬೈ ಡಿ ಟಿನ ಫೈಂಡ್ ಮಾಡ್ಕೋಬೇಕು, ಹೌದಲ್ವಾ. ಹಾಗಾದ್ರೆ ಸೊ ನಮಗೆ ಡಿ ವಿ ಬೈ ಡಿ ಟಿ, ಸೊ ನಾವು ಏನು ಗೊತ್ತಿದೆ, ವಿ ನೋ ದ್ಯಾಟ್ ಸೊ ವಾಲ್ಯೂಮ್ ಇಸ್ ಈಕ್ವೇಷನ್ ಕೊಡಿದ್ರೆ 1/3 ಪೈ ಆರ್ ಸ್ಕ್ವೇರ್ ಎಚ್. ಸೊ ನಾವೇನು ಮಾಡ್ತೀನಿ, ಆರ್ ಅನ್ನ ಎಚ್ ಅಲ್ಲೇ ತೊಗೊಂಡ್ಬಿಡ್ತೀನಿ. ಹಾಗಾದ್ರೆ ಸೊ ವಿ ಇಸ್ ಈಕ್ವೇಷನ್ ನಾವೆಂತ ಬರಿಬೋದು 1/3 ಸೊ ಪೈ ಎಚ್ ಬೈ 2 ಆಗೋದ್ರಿಂದ ಪೈ 4 ಆಗುತ್ತೆ. ಸೊ ಅದ್ರ ನಾವೆಂತ ಬರೆಯೋಣ, ಸೊ ಡೈರೆಕ್ಟಾಗಿ ಬರೆದ್ಬಿಡೋಣ. ಮತ್ತೆ ಇನ್ನೊಂದು ಸ್ಟೆಪ್ ಏನಕ್ಕೆ, ಸೊ ಎರೇಸ್. ಸೊ ಆರ್ ಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ, ಎಚ್ ಬೈ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆರ್ ಸ್ಕ್ವೇರ್ ಅಂದ್ರೆ ಏನಾಯಿತು, ಎಚ್ ಸ್ಕ್ವಯರ್ ಬೈ 2 ಸ್ಕ್ವೇರ್ ಆಯಿತು. ಹಾಗಾದರೆ ಸೊ ವಿ ಕ್ಯಾನ್ ರೈಟ್ ಇಟ್ ಅಗೇನ್ ಎಚ್ ಕ್ಯೂಬ್ ಆಗುತ್ತೆ. ಸೊ ಪೈ ಎಚ್ ಕ್ಯೂಬ್ ಬೈ ಏನಾಗುತ್ತೆ, ಪೈ ಎಚ್ ಕ್ಯೂಬ್ ಡಿವಿಸಿಬಲ್ ಬೈ ನಮಗೇನು ಬರುತ್ತೆ 12 ಆಗುತ್ತೆ. ಹಾಗಾದರೆ ಸೊ ಡಿ ವಿ ಬೈ ಡಿ ಟಿ ಮಾಡ್ತಾ ಹೋಗೋಣ. ಸೊ ಪೈ ಬೈ 12ನ ಹಾಗೆ ಇಟ್ಕೊಂಡ್ರೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ ಹೋಗ್ತದೆ 3 ಇಂಟು ಎಚ್ ಸ್ಕ್ವೇರ್ ಇಂಟು ಸೊ ಡಿ ಎಚ್ ಬೈ ಡಿ ಟಿ ಆಗ್ತದೆ, ಹೌದಲ್ವಾ. ಹಾಗಾದರೆ ನಮಗೇನು ಬೇಕಾಗಿದೆ, ಸೊ ಡಿ ಎಚ್ ಬೈ ಡಿ ಟಿ ಬೇಕು. ನಮಗೆ ಆಲ್ರೆಡಿ ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 5 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸೊ ಡಿ ಎಚ್ ಬೈ ಡಿ ಟಿ ಏನಾಗುತ್ತೆ, ಡೈರೆಕ್ಟಾಗಿ ಬರೀತೀನಿ ನನಗೆ. ಸೊ ಡಿ ಎಚ್ ಬೈ ಡಿ ಟಿ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಸೊ 3 1 ಇಲ್ಲಿ ಏನಾಗುತ್ತೆ, 3 4 ಹೋಗಿರ್ತದೆ. ಹಾಗಾದರೆ ಡೈರೆಕ್ಟಾಗಿ ಬರ್ಬಿಡೋಣ. ಇನ್ನೊಂದು ಸ್ಟೆಪ್ ಬೇಕಾದ್ರೆ ಇಲ್ಲಿ ಬರೋಣ. ಡಿ ಎಚ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು 5 ಇಂಟು 12 ಡಿವಿಸಿಬಲ್ ಬೈ 3 ಇಂಟು ಸೊ ಏನಾಗುತ್ತೆ ಪೈ ಎಚ್ ಸ್ಕ್ವೇರ್ ಬಂದಿರ್ತದೆ, ಹೌದಲ್ವಾ. ಹಾಗಾದರೆ ನಾವೇನು ಮಾಡ್ತಾ ಹೋಗೋಣ ಈಗ, ಸೊ ಡಿ ಎಚ್ ಬೈ ಡಿ ಟಿ ಅಟ್ ಎಚ್ ಇಸ್ ಈಕ್ವಲ್ಸ್ ಟು 10 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ 5 ಇಂಟು 12 ಡಿವಿಸಿಬಲ್ ಬೈ ಸೊ 3 ಇಂಟು ಪೈ ಇಂಟು 10 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ನಮಗೇನು ಬರ್ತದಪ್ಪ ಅಂದರೆ ನಾ ವಿ ಗೆಟಿಂಗ್ 1/5 ಪೈ ಬರ್ತಾ ಹೋಗ್ತದೆ, ಅಲ್ವಾ. ಹಾಗಾದರೆ ಆಪ್ಷನ್ ನಮಗೇನು ಕರೆಕ್ಟ್ ಆಯಿತು, ಸೊ ಆಪ್ಷನ್ ಸೊ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ಸೊ ಥ್ಯಾಂಕ್ ಯು. ಸೊ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಹ್ಯಾವ್ ಎ ನೈಸ್ ಡೇ.